गुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परं ब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय। ಇವತ್ತಿಂದ ನಾವು ಮಹಾಭಾರತದಲ್ಲಿ ಬರ್ತಕ್ಕಂತಹ ವಿದುರ ನೀತಿ ಎಂಬ ಒಂದು ಅತ್ಯಂತ ಅದ್ಭುತವಾದ ಒಂದು ವಿದುರನ ತಿಳುವಳಿಕೆ, ಅವನ ವಿವೇಕ, ಅದನ್ನೆಲ್ಲ ಒಳಗೊಂಡಿರ್ತಕ್ಕಂತಹ ಈ ವಿದುರ ನೀತಿ ಅನ್ನೋದನ್ನು ಒಂದು ಪ್ರವಚನವನ್ನು ಶುರು ಮಾಡ್ತಾ ಇದ್ದೀವಿ. ಈ ವಿದುರ ನೀತಿ ಶ್ರೀಮದ್ ಭಗವದ್ಗೀತಾ ಅಲ್ಲಿ ಅದರ ಜೊತೆಗೇ ಇಡ್ತಾರೆ. ಗೀತೆಯ ಮಹತ್ವ ನಮ್ಮೆಲ್ಲರಿಗೂ ಗೊತ್ತು. ಭಗವದ್ಗೀತೆಯಲ್ಲಿ ಶೋಕದಿಂದ ಮೋಹದಿಂದ, ಮೋಹದಿಂದ ಶೋಕ, ಶೋಕ ಮೋಹಕ್ಕೆ ಅಜ್ಞಾನ ಕಾರಣ ಇದ್ದಂತಹ ಅರ್ಜುನನ ಶೋಕ ನಾಶ ಮಾಡಲು ಪರಮಾತ್ಮ ಹೇಳಿದ ವೇದಾಂತದ ಸಾರವೇ ಭಗವದ್ಗೀತೆ. ಈ ಜಗತ್ತಿಗೆ ಅರ್ಜುನನ ಮೂಲಕ ಆತ್ಮತತ್ವವನ್ನು ಪರಮಾತ್ಮ ಉಪದೇಶ ಮಾಡ್ತಾನೆ. ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಗೀತೆಯಲ್ಲಿ ತುಂಬ ಸುಂದರವಾಗಿ, ಸರಳವಾಗಿ ಶ್ರೀಕೃಷ್ಣ ವಿವರಣೆ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಇಲ್ಲಿ ಧೃತರಾಷ್ಟ್ರ, ಅಲ್ಲಿ ಅರ್ಜುನ ಒಂದು ನೆವ, ಅರ್ಜುನನನ್ನು ಒಂದು ನೆಪವನ್ನಾಗಿ, ನಿಮಿತ್ತನನ್ನಾಗಿ ಇಟ್ಕೊಂಡು ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾ ಅಮೃತಂ ಮಹತ್. ಅರ್ಜುನ ಅನ್ನುವಂತಹ ಒಂದು ನಿಮಿತ್ತನಾಗಿ ಇಟ್ಕೊಂಡು ಗೀತೆಯ ಜ್ಞಾನವನ್ನು ಕೃಷ್ಣ ಕೊಟ್ಟಿರ್ತಾನೆ. ಇಲ್ಲಿ ಧೃತರಾಷ್ಟ್ರನನ್ನು ನೆವ ಮಾಡಿಕೊಂಡು ವಿದುರ ಜ್ಞಾನದ ನಿಧಿ. ಒಂದು ರೀತಿ ಆಶ್ಚರ್ಯ ಆಗತ್ತೆ. ವ್ಯಾಸರು ವಿದುರನ ಒಂದು ಆ ವ್ಯಕ್ತಿತ್ವವನ್ನು ಚಿತ್ರಣ ಮಾಡಿರೋದು ಇಡೀ ಮಹಾಭಾರತದಲ್ಲಿ ತುಂಬ ಅತ್ಯಂತ ಸುಂದರವಾದಂತಹ ವ್ಯಾಸರ ಒಂದು ಪ್ರತಿಯೊಂದು ಪಾತ್ರಗಳನ್ನು ಅವರು ಅಷ್ಟು ಜಾಗ್ರತೆಯಿಂದ ಚಿತ್ರಣ ಮಾಡಿದ್ದಾರೆ. ಈ ಪಾತ್ರದ ಒಂದು ಉದ್ದೇಶ ಏನು ಅಂದರೆ, ವ್ಯಾಸರ ಈ ಪಾತ್ರದ ಅದರ ಮೂಲಕ ಜ್ಞಾನದ ಗಂಗೆ, ಏಕೆಂದರೆ ತುಂಬ ತಿಳುವಳಿಕೆ, ವಿವೇಕ, ವೈರಾಗ್ಯದ ಮೂರ್ತಿ ವಿದುರ. ಅವನಿಂದ ಈ ಜಗತ್ತಿಗೆ ಜ್ಞಾನದ ಗಂಗೆ ಹರಿಸಬೇಕು ಅಂತ ವಿದುರನ ಪಾತ್ರದ ಮೂಲಕ ಹೇಳಿಸ್ತಾರೆ ವ್ಯಾಸರು. ಅಂತಹ ವಿದುರ ಮತ್ತು ಧೃತರಾಷ್ಟ್ರನ ನಡುವೆ ನಡೆಯುವಂತಹ ಈ ಸಂಭಾಷಣೆ, ಇದು ಮಹಾಭಾರತದಲ್ಲಿ 18 ಪರ್ವಗಳಿದೆ. ಅದರಲ್ಲಿ ಬರ್ತಕ್ಕಂತಹ ಉದ್ಯೋಗ ಪರ್ವ, ಅದರಲ್ಲಿ ಎಷ್ಟೋ ಉಪಪರ್ವಗಳಿದೆ. ಅದರಲ್ಲಿ ಪ್ರಜಾಗರ ಉಪಪರ್ವ, ಪ್ರಜಾಗರ ಅಂದರೆ
ಎಚ್ಚರವಾಗಿರತಕ್ಕಂತಹದ್ದು, ನಿದ್ದೆ ಬರದೆ ಎಚ್ಚರವಾಗಿ ಇರತಕ್ಕಂತಹದ್ದು, ಜಾಗೃತನಾಗಿರ್ತಕ್ಕಂತಹದ್ದು ಅಂತ. ನಿದ್ದೆ ಬರದ ಧೃತರಾಷ್ಟ್ರನಿಗೆ ವಿದುರ ಮಾಡಿದ ನೀತಿ ಪಾಠ. ಈ ವಿದುರ ನೀತಿ ಮಹಾಭಾರತದ 18 ಪರ್ವಗಳಲ್ಲಿ 5ನೇ ಪರ್ವ ಉದ್ಯೋಗ ಪರ್ವ, ಅದರಲ್ಲಿ ಬರುತ್ತೆ. ಅದರಲ್ಲಿ 33ರಿಂದ 40 ಅಧ್ಯಾಯಗಳು, ಅಂದರೆ 8 ಅಧ್ಯಾಯಗಳಲ್ಲಿ ಈ ವಿದುರ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾನೆ. ಅದೇನು ಅನ್ನೋದನ್ನು ನೋಡೋಣ. ಮಹಾಭಾರತ ನಮಗೆಲ್ಲ ತಿಳಿದಿರೋ ಹಾಗೆ ವೇದವ್ಯಾಸರ ರಚನೆ. ಮಹಾಭಾರತವನ್ನು ಪಂಚಮ ವೇದ ಅಂತಲೇ ಹೇಳ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಶ್ರುತಿ ಅಂದರೆ ವೇದಗಳು, ಸ್ಮೃತಿ, ಆನಂತರ ಇತಿಹಾಸ ಮತ್ತು ಪುರಾಣ. ಭಾಗವತ ಎಲ್ಲ ಪುರಾಣಕ್ಕೆ ಬರುತ್ತೆ. ಇತಿಹಾಸದಲ್ಲಿ ರಾಮಾಯಣ ಮತ್ತು ಮಹಾಭಾರತ. ಮಹಾಭಾರತದ ರಚನೆ ವ್ಯಾಸರಿಂದ ಆಗಿದೆ. ಈ ವಿದುರ ನೀತಿಯನ್ನು ನಾನು ಆದಷ್ಟು ತಿಳಿದಂತಹ ಜ್ಞಾನಿಗಳ ಪ್ರವಚನಗಳನ್ನು ಕೇಳಿ ನನ್ನ ಒಂದು ಯೋಗ್ಯತೆಗೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಇದನ್ನು ಯಾಕೆಂದರೆ ಭಗವದ್ಗೀತೆ ಎಲ್ಲ ನನಗೆ ಅಭ್ಯಾಸ ಇದೆ, ಚೆನ್ನಾಗಿ ಅದನ್ನು ಮೊದಲಿಂದ ಅದೇ ಮಾಡ್ತಾ ಇರೋದ್ರಿಂದ ಅದು ಪ್ರಾಕ್ಟೀಸ್ ಇದೆ. ಹಂಗಂತ ಅದರಲ್ಲೇನು ಪಂಡಿತಳಲ್ಲ, ಆದರೆ ಅದು ಸ್ವಲ್ಪ ಇದು ಹೊಸ ವಿಷಯ ಆಗಿರೋದ್ರಿಂದ ಎಲ್ಲ ಜ್ಞಾನಿಗಳ ಮಹಾತ್ಮರ ಪ್ರವಚನಗಳನ್ನ ಕೇಳಿ ನನ್ನದೇ ಒಂದು ಪುಟ್ಟ ನೋಟ್ಸ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಅದನ್ನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ದೊಡ್ಡ ಗ್ರಂಥ ಮಹಾಭಾರತ. 1,00,000 ಶ್ಲೋಕಗಳು, ಅತ್ಯಂತ ಒಂಥರ ವಾಸ್ಟ್, ತುಂಬ ದೊಡ್ಡದು. ಇದನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ. ಇದು ನನ್ನ ಪದಗಳು ಇದರಲ್ಲಿ ಯಾವುದೂ ಇಲ್ಲ, ತಿಳಿದವರ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೆ. ಮತ್ತು ತುಂಬ ಜನ ಹೇಳ್ತಾರೆ ಮಹಾಭಾರತ ಮನೇಲಿ ಇಟ್ಕೋಬಾರ್ದು, ಮಹಾಭಾರತನ ಮನೇಲಿ ಇಟ್ಕೊಂಡ್ರೆ ಮನೆಯಲ್ಲಿ ಅಣ್ಣ ತಮ್ಮಂದರು ಆ ಮಹಾಭಾರತದ ಕತೆ ಥರನೇ ಎಲ್ಲರೂ ಒಬ್ರಿಗೊಬ್ರು ಕಚ್ಚಾಡ್ತಾರೆ. ಮನೆಯಲ್ಲೇ ಮಹಾಭಾರತ, ಆದ್ದರಿಂದ ಮಹಾಭಾರತ ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಇದು ಒಂದು ತಪ್ಪು ಕಲ್ಪನೆ ಅಲ್ಲ. ಎಷ್ಟು ಕರುಣೆ ವ್ಯಾಸರಿಗೆ ಅಂದರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಅಂತ ಹೇಳ್ತೀವಿ. ಭಾಗವತದಲ್ಲೂ ನೋಡ್ತೀವಿ, ಜನಗಳಿಗೆ ಕಲಿಯುಗದಲ್ಲಿ ಅರ್ಥ ಆಗಲಿ, ನಾನು ಬರೆದಂತಹ ಬ್ರಹ್ಮಸೂತ್ರಗಳಾಗಲಿ ಅಥವಾ ವೇದವಾಗಲಿ, ವೇದವನ್ನು ಅವರು ಡಿವೈಡ್ ಮಾಡಿದ್ರು 4 ಭಾಗವಾಗಿ. ಎಲ್ಲವೂ ಬಹಳ ಉಪನಿಷತ್ತುಗಳ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಸಾಮಾನ್ಯ ಜನರ ತಿಳುವಳಿಕೆಗೆ ಅರ್ಥ ಆಗಲಿ ಅಂತ ತತ್ವವನ್ನು ಕಥೆಯ ರೂಪದಲ್ಲಿ 1,00,000 ಶ್ಲೋಕಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಧರ್ಮವನ್ನು ಚೆನ್ನಾಗಿ ಅದರಲ್ಲಿ ತಿಳುವಳಿಕೆ ಬರೋ ಹಾಗೆ ಹೇಳಿದ್ದಾರೆ. ಅವರು ಅಷ್ಟು ಕಷ್ಟಪಟ್ಟು ನಮಗೆ ಹೇಳಿದರೆ ಮಹಾಭಾರತವನ್ನು ಮನೇಲಿ ಇಟ್ಕೋಬಾರ್ದು. ಇದು ತುಂಬ ತಪ್ಪು. ಮಹಾಭಾರತವನ್ನು ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು. ಅವರು ಕಷ್ಟಪಟ್ಟು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ ವ್ಯಾಸರು ಬರೆದಿರೋದದು. ಅದನ್ನು ಮನೇಲಿ ಇಟ್ಕೋಬಾರ್ದು, ಅದೆಲ್ಲೋ ದೂರ ಲೈಬ್ರರಿಲಿ ಇರಲಿ ಅಂತ. ಮಹಾಭಾರತ, ರಾಮಾಯಣ 2 ಇತಿಹಾಸ. ರಾಮಾಯಣ ಏನು ಹೇಳುತ್ತೆ? ರಾಮನ ಆದರ್ಶಗಳನ್ನು ಕೊಂಡಾಡತ್ತೆ. ವಾಲ್ಮೀಕಿಗಳು ಬರೆಯೋ ಮುಂದೆ ಯೋಚನೆ ಮಾಡ್ತಾರೆ, ಎಲ್ಲ 16 ಸದ್ಗುಣಗಳು ಯಾರಲ್ಲಿ ಇದೆ ಅಂತ ಅವರು ಕೇಳಿದಾಗ ನಾರದರು ಹೇಳ್ತಾರೆ, ಆ ತರಹದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಇಕ್ಷ್ವಾಕು ವಂಶದ ರಾಜ ಶ್ರೀರಾಮಚಂದ್ರ ಅಯೋಧ್ಯೆಯ ರಾಜನಾಗಿದ್ದಾನೆ ಅಂತ ಹೇಳ್ತಾರೆ.
ಆಗ ಆ ರಾಮನ ಒಂದು ಚರಿತ್ರೆಯನ್ನು ಬರೆಯೋದಕ್ಕೆ ವಾಲ್ಮೀಕಿಗಳು ಮುಂದಾಗ್ತಾರೆ. ಬ್ರಹ್ಮನ ಒಂದು ಆದೇಶದಂತೆ ಆದರ್ಶ, ಭಕ್ತಿ ಹೇಗೆ ಒಬ್ಬ ವ್ಯಕ್ತಿ ಇರಬೇಕು ಅನ್ನೋದನ್ನು ರಾಮಾಯಣ ತೋರಿಸುತ್ತೆ. ವ್ಯಾಸ ರಚಿತ ಈ ಮಹಾಭಾರತ ಹೇಗೆ ಇರಬಾರ್ದು, ಯಾವ ತಪ್ಪುಗಳನ್ನು ಮಾಡಬಾರ್ದು, ಯಾವುದು ಅಧರ್ಮ, ಅನೀತಿ ಅಂತ ತೋರಿಸುತ್ತೆ. ರಾಮಾಯಣ ರಾಮ ಅನ್ನೋ ಒಂದು ವ್ಯಕ್ತಿಯ ಸುತ್ತ ನಡೆಯೋ ಕಥೆ. ಮಹಾಭಾರತದಲ್ಲಿ ತುಂಬ ಪಾತ್ರಗಳು, ಎಲ್ಲವನ್ನು ಒಂದೇ ಪಾತ್ರಕ್ಕೆ ಕೊಟ್ಟಿಲ್ಲ ವ್ಯಾಸರು. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ವಿಶೇಷತೆ ಇದೆ. ಆ ಪಾತ್ರದ ವಿಶೇಷತೆ ಅದು. ಈಗ ದುರಹಂಕಾರ, ಹೊಟ್ಟೆ ಕಿಚ್ಚು ದುರ್ಯೋಧನ, ಕಪಟತನ, ಮೋಸ ಶಕುನಿ, ವಿವೇಕ, ವೈರಾಗ್ಯ, ತಿಳುವಳಿಕೆ ವಿದುರ, ಧರ್ಮ, ಸತ್ಯ ಧರ್ಮದ ಪಾಲನೆ ಧರ್ಮರಾಯ, ಒಬ್ಬ ಸ್ತ್ರೀ ಹೆಂಗೆ ಇರಬೇಕು ದ್ರೌಪದಿ. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ವಿಶೇಷತೆಯನ್ನು ಕೊಡ್ತಾ ಹೋಗ್ತಾರೆ. ಎಷ್ಟೋ ತುಂಬ ವಿಸ್ತಾರವಾದದ್ದು ಮಹಾಭಾರತ. ಆದ್ದರಿಂದ ತಪ್ಪು ಕಲ್ಪನೆ ಇಟ್ಕೊಳ್ಳದೆ ಓದಲೇಬೇಕು ಮಹಾಭಾರತ ಮತ್ತು ರಾಮಾಯಣವನ್ನು. ವ್ಯಾಸರ ಒಂದು ವಿಶೇಷ ಕಳವಳ ನಮ್ಮ ಮೇಲೆ, ಜನಗಳು ಓದಿ ತಿಳ್ಕೊಳ್ಳಿ ಅಂತ. ಆ್ಯಕ್ಚುಲಿ ಏನಂದರೆ ಇದು ಅವರ ವಂಶದ ಕಥೆನೇ ಅಲ್ವಾ, ವ್ಯಾಸರ ವಂಶದ ಕಥೆನೇ ಅಲ್ವಾ ಇದು. ಒಂಥರ ವ್ಯಾಸರ ಆತ್ಮಚರಿತ್ರೆ ಅಂತ ಹೇಳ್ಬೋದು. ಅವರ ಮಕ್ಕಳ ಮೊಮ್ಮಕ್ಕಳ ಕತೆ. ಒಬ್ಬ ಪೂರ್ವ, ಒಬ್ಬ ಪಶ್ಚಿಮ, ಒಬ್ಬ ಧರ್ಮಾತ್ಮ, ಇನ್ನೊಬ್ಬ ಅಧರ್ಮಿ, ಎಲ್ಲವೂ ಅವರ ವಂಶಸ್ಥರೇ. ಈ ಮಹಾಭಾರತದಲ್ಲಿ ಎಲ್ಲವೂ ಇದೆ, ಅಲ್ಲಿ ಇಲ್ಲದೆ ಇರೋದು ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಈಸ್ ದೇರ್ ಇನ್ ಮಹಾಭಾರತ. ವಾಟ್ ಎವರ್ ಈಸ್ ನಾಟ್ ದೇರ್, ದಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ವರ್ಲ್ಡ್ ಅಂತ ಎಲ್ಲ ಇದೆ ಅದರಲ್ಲಿ. ಈ ವಿದುರ ಪಾಂಡವರಿಗೆ ತುಂಬ ತುಂಬ ಹತ್ತಿರ. ಈ ವಿದುರ ನೀತಿಯನ್ನು ಓದೋಕ್ಕೂ ಮುಂಚೆ ಒಂದು ಪುಟ್ಟ ಹಿನ್ನೆಲೆಯನ್ನು ನೋಡೋಣ. ಎಲ್ಲರಿಗೂ ಮಹಾಭಾರತದ ಕತೆ ಗೊತ್ತಿದೆ, ಆದರೂ ಮತ್ತೆ ಮತ್ತೆ ಅದನ್ನು ಕೇಳಿ ಆ ಪಾತ್ರಗಳನ್ನು ಮೆಲುಕು ಹಾಕೋದ್ರಿಂದ ನಮಗೆ ಇನ್ನೂ ಹೆಚ್ಚು ಲಾಭವೇ ಆಗುತ್ತೆ. ಆದ್ದರಿಂದ ವಿದುರ ನೀತಿಗೆ ಮುಂಚೆ ಒಂದು ಪುಟ್ಟ ಹಿನ್ನೆಲೆಯನ್ನು ನೋಡೋಣ. ವಿದುರನ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳೋಣ. ವಿದುರ ಪಾಂಡವರಿಗೆ ಬಹಳ ಹತ್ತಿರ, ಪಾಂಡವರ ಪಕ್ಷಪಾತಿ, ತುಂಬ ಅತ್ಯಂತ ಆತ್ಮೀಯನಾದವನು, ಪ್ರಿಯನಾದವನು ಪಾಂಡವರಿಗೆ. ಆದರೆ ಅವನು ಧರ್ಮದ ಪಕ್ಷಪಾತಿ. ಧರ್ಮವೇ ಯಮಧರ್ಮನೇ ವಿದುರನಾಗಿ ಅವತಾರ ತಾಳಿರೋದು. ಯಾರು ಧರ್ಮವಂತರೋ ಅವರ ಪಕ್ಷ. ಪಾಂಡವರು ಧರ್ಮವಂತರು, ಅದಕ್ಕೆ ಅವನು ಪಾಂಡವರ ಪಕ್ಷ. ಅವರಿಗೆ ಅತ್ಯಂತ ಪ್ರಿಯನಾದ ಚಿಕ್ಕಪ್ಪ. ಎಷ್ಟು ಸಲ ತಂದೆ ಇಲ್ಲದ ಆ ಮಕ್ಕಳನ್ನು ಸೇವ್ ಮಾಡಿರ್ತಾನೆ ವಿದುರ. ಅರಗಿನ ಮನೆ ದುರ್ಯೋಧನ ಎಂತಹ ಕ್ರೂರವಾದ ಕೃತ್ಯವನ್ನು ಮಾಡ್ತಾನೆ. ತನ್ನ ಹಾಗೆ ರಾಜ್ಯಕ್ಕೆ ಅವರೂ ಅಧಿಕಾರಿಗಳು.
ಆದರೆ ಅವರನ್ನು ಅರಗಿನ ಮನೆಯಲ್ಲಿ ತನ್ನ ದಾಯಾದಿಗಳು ಅವರನ್ನು ರಾಜ್ಯದ ಮೇಲಿನ ಮೋಹದಿಂದ ಜೀವಂತವಾಗಿ ಸುಡೋದಕ್ಕೆ ಪ್ರಯತ್ನ ಪಡ್ತಾನೆ. ಎಂತಹ ಕ್ರೌರ್ಯ ಅಲ್ವಾ! ತಾಯಿ ಕುಂತಿಯ ಜೊತೆಗೆ. ಈ ದುರ್ಯೋಧನನ ಕ್ರೌರ್ಯ ಇಡೀ ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಭೀಮ ಚಿಕ್ಕವನಾಗಿದ್ದಾಗ ಅವನಿಗೆ ಆಹಾರದಲ್ಲಿ ವಿಷ ಹಾಕ್ತಾನೆ, ಆ ಶಕುನಿಯ ಮಾತು ಕೇಳಿಕೊಂಡು. ನಾವು ಈ ಜಗತ್ತಿನ ಒಂದು ಇತಿಹಾಸದಲ್ಲಿ ನೋಡೋದಾದರೆ ಹಿಟ್ಲರ್ ಫಸ್ಟ್ ಕ್ರೈಮ್ ಅಂತಾರೆ. 6,000 6 ಮಿಲಿಯನ್ನೋ ಬಿಲಿಯನ್ನೋ ಜೂಯಿಷ್ ಪೀಪಲ್ನ ಗ್ಯಾಸ್ ಚೇಂಬರಲ್ಲಿ ಹಾಕಿ ಸಾಯಿಸ್ತಾನೆ ಹಿಟ್ಲರ್. ಅದು ಫಸ್ಟ್ ಕ್ರೈಮ್ ಜಗತ್ತಲ್ಲಿ ನಡೆದಿದ್ದು ಅಂತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪ್, ವರ್ಲ್ಡ್ ವಾರ್ 2. ದುರ್ಯೋಧನ ಏನು ಕಮ್ಮಿ ಇಲ್ಲ, ಹಿಟ್ಲರ್ ಹಾಗೆ ಇನ್ನೂ ವರ್ಸ್ಟ್ ಅನ್ಬೋದು. ಇಂತಹ ಒಂದು ಕ್ರೂರ ಕೃತ್ಯಕ್ಕೆ ದುರ್ಯೋಧನ ಕೈ ಹಾಕಿದಾಗ ಪಾಂಡವರಿಗೆ ಸಂದೇಶ ಕಳಿಸಿ ಅವರಿಗೆ ಒಂದು ಸುರಂಗ ಮಾರ್ಗ ಮೊದಲೇ ಏರ್ಪಾಟು ಮಾಡಿ ಅದರ ಮೂಲಕ ಅವರನ್ನು ತಪ್ಪಿಸ್ಕೊಳ್ಳೋ ಹಾಗೆ ಮಾಡೋದೇ ವಿದುರ. ಅಂತಹ ವಿದುರ ನೋಡಿದ ಈ ವಿದುರ ನೀತಿಯ ಹಿನ್ನೆಲೆ ಏನು? ಪಾಂಡವರು ಆ ಜೂಜಾಟದಲ್ಲಿ ಸೋತರು. ಶಕುನಿಯ ಮೋಸದಿಂದ 12 ವರ್ಷಗಳ ಕಾಲ ವನವಾಸ, 1 ವರ್ಷದ ಕಾಲ ಅಜ್ಞಾತವಾಸ ಪಾಂಡವರಿಗೆ. ಅವರು 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿ 1 ವರ್ಷ ಅಜ್ಞಾತವಾಸಕ್ಕೆ ವಿರಾಟ ರಾಜನ ಅರಮನೆಯಲ್ಲಿ ಮಾರು ವೇಷಗಳಿಂದ ಇರ್ತಾರೆ ಪಾಂಡವರು. ಆಮೇಲೆ 1 ವರ್ಷದ ಅಷ್ಟರೊಳಗೆ ಅವರೇನಾದರೂ ಅವರ ಮಾರುವೇಷ ಗೊತ್ತಾಗಿ ಇವರು ಪಾಂಡವರು ಅಂತ ಗೊತ್ತಾದರೆ ಅವರು ಮತ್ತೆ 12 ವರ್ಷ ವನವಾಸ ಮಾಡಬೇಕು. ಆ ಥರ ಒಂದು ನಿಬಂಧನೆ ಇರುತ್ತೆ. ಈ ದುರ್ಯೋಧನ 1 ವರ್ಷಗಳ ಕಾಲ ಎಷ್ಟು ಕೆಟ್ಟ ಬುದ್ಧಿ ಅಂದರೆ ಅವರಿಗೆ ರಾಜ್ಯವನ್ನು ಕೊಡಬಾರ್ದು ಅಂತ ಎಲ್ಲ ಕಡೆ ಹುಡುಕಿಸ್ತಾನೆ. ಅವ್ರನ್ನ ಅವನಿಗೆ ಸಿಗೋದಿಲ್ಲ. ಈ ಥರ ಒಬ್ಬ ರಾಜ ಇದ್ದರೆ ಪ್ರಜೆಗಳಿಗೂ ಕಷ್ಟ, ಅವನ ಜೊತೆ ಇರೋರಿಗೂ ಕಷ್ಟ. ಅವನ ಪಾಪ ಕಾರ್ಯಗಳಲ್ಲಿ ಇಷ್ಟ ಇಲ್ಲದೆ ಹೋದ್ರೂ ಭಾಗಿಗಳಾಗಬೇಕಾಗತ್ತೆ. ಭೀಷ್ಮ ದ್ರೋಣರ ಸ್ಥಿತಿ ಅದೇ ರೀತಿ. ಯಾಕೆ ಈ ದುರ್ಯೋಧನನನ್ನು ಹಿಟ್ಲರ್ಗೆ ಸಮಾನ ಕ್ರೌರ್ಯ ಅಂತ ಹೇಳ್ತೀನಿ ಅಂದರೆ, ಅವನೊಬ್ಬನ ಒಂದು ರಾಜ್ಯದ ಲೋಭದ ಆಸೆಗಿಂದ, ರಾಜ್ಯದ ಮೇಲೆ ಲೋಭ, ನಾನೇ ರಾಜ ಆಗಬೇಕು ಅಂತ, ಅವನ ಒಂದು ಲೋಭಕ್ಕೆ 11 ಅಕ್ಷೋಹಿಣಿ ಸೈನ್ಯ ಕೌರವರದು, 7 ಅಕ್ಷೋಹಿಣಿ ಸೈನ್ಯ ಪಾಂಡವರದು. 18 ಅಕ್ಷೋಹಿಣಿ ಸೈನ್ಯದ ಇಡೀ ಸೈನ್ಯ ನಿರ್ನಾಮ ಆಗುತ್ತೆ. ಕೆಲವರು ಮಾತ್ರ ಬದುಕ್ತಾರೆ. ಇಡೀ ಒಂದು ಕುಲವೇ ನಾಶವಾದ ಹಾಗೆ ಅವನ ಒಂದು ಕ್ರೌರ್ಯ. ಅವನೊಬ್ಬನ ಆಸೆಗಾಗಿ ಇಷ್ಟು ಜನರ ಒಂದು ವಂಶವೇ ನಿರ್ನಾಮ ಆಗೋ ಹಾಗೆ ಅವನು ರಾಜ್ಯದ ಮೇಲಿನ ಅವನ ಆಸೆ ಈ ರೀತಿಯಾಗಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಅದಕ್ಕೆ
ಈ ಯುದ್ಧವನ್ನು ತಡಿಬೇಕು ಅಂತ ಕೃಷ್ಣ ಬಹಳ ಪ್ರಯತ್ನ ಪಟ್ಟಿತ್ತು. ಶಾಂತಿ ಸಂಧಾನಕ್ಕೆ ಅವರು ಕರೀದೇ ಹೋದರೂ ತಾನಾಗೆ ಬರ್ತಾನೆ. ಬೇಡ ಇಂಥ ಒಂದು ದೊಡ್ಡ ರೀತಿಯಲ್ಲಿ ಹಿಂಸೆ, ಘೋರ ಕೃತ್ಯ ಆಗತ್ತೆ, ಬೇಡ ಅಂತ ಕೃಷ್ಣ ಬಹಳ ಪ್ರಯತ್ನ ಪಡ್ತಾನೆ. ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾನೆ. ಅದು ಆಮೇಲೆ ಬರುತ್ತೆ, ವಿದುರ ನೀತಿ ಆದಮೇಲೆ. ಪಾಂಡವರು ವಿರಾಟ ರಾಜನ ಅರಮನೆಯಲ್ಲಿ ಇದ್ದಾಗ ಇವನಿಗೆ ಪಾಂಡವರು ಅಲ್ಲಿರಬಹುದು ಅಂತ ಸಂಶಯ ಬಂದು ಅವರ ಹಸುಗಳನ್ನು ಕದೀತಾರೆ ಇವರು. ಅಂದರೆ ಪಾಂಡವರು ಅರ್ಜುನ ಭೀಮ ಯುದ್ಧಕ್ಕೆ ಬರಲಿ, ಅವರನ್ನು ನಾನು ಕಂಡುಹಿಡಿದೆ, ಮತ್ತೆ ಅವ್ರನ್ನ 12 ವರ್ಷ ಕಾಡಿಗೆ ಕಳಿಸೋಣ ಅಂತ. ಇದು ಅವನ ಕ್ರೌರ್ಯ. ಆದ್ದರಿಂದಲೇ ಮಹಾಭಾರತ ನಮಗೆ ಹೆಜ್ಜೆ ಹೆಜ್ಜೆಗೂ ಹೇಳುತ್ತೆ ಹೀಗಿರಬಾರ್ದು ಅಂತ. ಅದರ ಪರಿಣಾಮ ಬಹಳ ಘೋರವಾಗಿರುತ್ತೆ ಅಂತ. ಅಟ್ಲೀಸ್ಟ್ ಇಂಥದ್ದೆಲ್ಲ ಓದೋದ್ರಿಂದ ನಮಗೆ ಇದು ತಪ್ಪು, ಇದು ಸರಿ, ಇದು ಪುಣ್ಯ, ಇದು ಪಾಪ ಅಂತ ಒಂದು ತಿಳುವಳಿಕೆ ಬಂದರೆ ನಮಗೆ ಗೊತ್ತಿಲ್ಲದೆ ಆಗೋ ಪಾಪಗಳು ಬೇರೆ, ಗೊತ್ತು ಬಿಟ್ಟು ಮಾಡೋಕ್ಕೆ ಎಲ್ರಿಗೂ ಹೆದರಿಕೆ ಆಗತ್ತೆ. ಎಷ್ಟು ವಿದುರ ಬೇಡ ಅಂತ ಹೇಳಿದ್ರು ಸೈನ್ಯವನ್ನೆಲ್ಲ ತಗೊಂಡು ಹೋಗಿ ಆ ವಿರಾಟ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಭೀಷ್ಮ, ಕರ್ಣ ಎಲ್ಲರೂ ಹೋಗ್ತಾರೆ ಯುದ್ಧಕ್ಕೆ. ಅವನು ಹೋಗಲೇಬೇಕಲ್ಲ, ರಾಜನಿಗೆ ಅವರು ನಿಷ್ಠರಾಗಿರ್ತಾರಲ್ಲ, ಹೋಗಲೇಬೇಕು. ಅರ್ಜುನ ಒಬ್ಬನೇ ಯುದ್ಧ ಮಾಡಿ ಎಲ್ಲರನ್ನು ಹಿಮ್ಮೆಟ್ಟಿ ಕಳಿಸ್ತಾನೆ. ಎಲ್ಲ ಸೋತು ಅವಮಾನದಿಂದ ಹಿಂತಿರುಗಿ ಬರ್ತಾರೆ. ಅರ್ಜುನನಿಂದ ಪೆಟ್ಟು ತಿಂದು ಬರ್ತಾರೆ ಕೌರವ ಸೈನ್ಯ ಪೂರ್ತಿ, ಇನ್ಕ್ಲೂಡಿಂಗ್ ಭೀಷ್ಮ, ಕರ್ಣ ಎಲ್ಲರೂ. ಈ ರೀತಿಯಾದಂತಹ ರಾಜನ ಒಂದು ಕೆಟ್ಟ ವರ್ತನೆಯಿಂದ ಪಾಪ ಜ್ಞಾನಿಗಳಾದಂತಹ ಭೀಷ್ಮರು, ದ್ರೋಣರು ಎಲ್ಲರೂ ಸೋತು ಅವಮಾನದಿಂದ ಹಿಂತಿರುಗಿ ಬರ್ತಾರೆ. ರಾಜ ಮಾಡೋ ಒಂದು ಪಾಪ ಕಾರ್ಯ ಪ್ರಜೆಗಳ ಮೇಲೂ ಬಹಳ ಪ್ರಜೆಗಳೆಲ್ಲ ಸುತ್ತಲಿರೋ ಜನಗಳ ಮೇಲೂ ಎಷ್ಟು ಎಫೆಕ್ಟ್ ಆಗತ್ತೆ ಅದು ಅಂತ. ಈಗ ಇನ್ನೊಂದು ತೆಗಿತಾನೆ, ಅವ್ರನ್ನ ನಾನು ಕಂಡುಹಿಡಿದ್ಬಿಟ್ಟೆ ಪಾಂಡವರನ್ನು, ಅವ್ರು ಮತ್ತೆ ಹೋಗಬೇಕು, ಸಮಯ ಆಗಿರಲಿಲ್ಲ ಅಂತ. ಭೀಷ್ಮರು ಪಂಚಾಂಗ ತರಿಸಿ ನೋಡ್ತಾರೆ, ಸಮಯ ಲೆಕ್ಕ ಹಾಕಿ, ಇಲ್ಲ 1 ವರ್ಷ ಕಳೆದಿದೆ, ಅವರ ಅಜ್ಞಾತವಾಸ ಮುಗಿದಿತ್ತು, ಅವರಿಗೆ ಏನು ನ್ಯಾಯವಾಗಿ ಬರಬೇಕೋ ಅದನ್ನು ಕೊಟ್ಬಿಡು, ಅವರ ಇಂದ್ರಪ್ರಸ್ಥವನ್ನು ಅವರಿಗೆ ಹಿಂದಕ್ಕೆ ಕೊಟ್ಬಿಡು. ಯಾಕೆಂದರೆ ಅವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸ ಮಾಡಿ ಬಂದಿದ್ದಾರೆ, ಅವರ ರಾಜ್ಯವನ್ನು ಅವರಿಗೆ ಕೊಟ್ಬಿಡು. ಅವರು ಭೀಷ್ಮರ ಆಗಲಿ ದ್ರೋಣರಾಗಲಿ ಅವ್ರು ಯಾವ ತಪ್ಪು ಮಾಡಿಲ್ಲ. ಆದರೆ ಇವನ ಜೊತೆ ಇರೋದ್ರಿಂದ, ಪಾಪಿಯ ಜೊತೆಗೆ ಅವರಿಗೂ ಎಲ್ಲ ಸಂಕಟಗಳು, ಅವಮಾನಗಳು. ಪಾಂಡವರು ವಾಪಸ್ಸು ಬಂದು ರಾಜ್ಯ ಕೇಳಿದ್ರು, ಇವನು ಕೊಡಲಿಲ್ಲ. ಯುದ್ಧ ನಡೆಯುತ್ತೆ ಅಂತ 2 ಕಡೆಗೂ ಕನ್ಫರ್ಮ್ ಆಯಿತು. ಇಬ್ಬರು ಇಡೀ ವಿಶ್ವದ ಜನದ ರಾಜರುಗಳಿಗೆ ಕಾಗದ ಬರೆದ್ರಂತೆ, ಪಾಂಡವರು ಕೌರವರು ಯುದ್ಧ ಆಗೋ ಹಾಗೆ ಕಾಣುತ್ತೆ, ನೀವೆಲ್ಲ ನಿಮ್ಮ ಸೈನ್ಯದ ಸಮೇತ ಬಂದು ನಮಗೆ ಸಹಾಯ ಮಾಡಬೇಕು. ಹಾಗೆ ಬಂದಾಗ ಕೌರವರ ಕಡೆ ಹೆಚ್ಚು ಸಪೋರ್ಟ್ ಬರುತ್ತೆ. ಅದರಿಂದ ಅವ್ರದ್ದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರಿಗೆ ಕಮ್ಮಿ 7 ಅಕ್ಷೋಹಿಣಿ ಸೈನ್ಯ ಪಾಂಡವರದು.
ಈ ಈ ಎಲ್ಲ ಘಟನೆಗಳೇ ವಿದುರ ನೀತಿಗೆ ಕಾರಣ ಆಗೋದು. ಆದ್ದರಿಂದ ಇದರದೊಂದು ಪುಟ್ಟ ಹಿನ್ನೆಲೆಯನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಪಾಂಡವರು ಕೌರವರು ಇಬ್ಬರು ಎಲ್ಲ ಕಡೆಯಿಂದ ಸೈನ್ಯಗಳನ್ನು ಸೈನ್ಯ ಸಮೇತ ಸಹಾಯವನ್ನು ಕೇಳ್ತಾರೆ. ಕೃಷ್ಣನನ್ನು ಕೇಳ್ತಾರೆ. ಕೃಷ್ಣ ಪಾಂಡವರ ಕಡೆ, ಅವನ ನಾರಾಯಣಿ ಸೈನ್ಯ ಕೌರವರ ಕಡೆ ಹೋಗುತ್ತೆ. ಮಹಾಭಾರತದಲ್ಲಿ 4 ಪರ್ವಗಳು ಬಹಳ ಮುಖ್ಯವಾದಂಥವು, ಓದಲೇಬೇಕು. ಯಾವ್ಯಾವುದು ಅಂದರೆ ಶಾಂತಿ ಪರ್ವ, ಅನುಶಾಸನ ಪರ್ವ, ಉದ್ಯೋಗ ಪರ್ವ ಮತ್ತು ಸಭಾ ಪರ್ವ. ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ, ಅದರಲ್ಲಿ ಏನೇನು ಬರುತ್ತೆ ಹೇಳಿ? ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ, ಭೀಷ್ಮರಿಂದ ಯುಧಿಷ್ಠಿರನಿಗೆ ಯುದ್ಧ ಎಲ್ಲ ಆಗೋಗಿದೆ, ಕೊನೆಗೆ ಬರುತ್ತದು ಅದು. ಅದರ ನಂತರ ಒಬ್ಬ ವ್ಯಕ್ತಿ ತನ್ನ ಆತ್ಮ ಉನ್ನತಿ ಮಾಡ್ಕೋಬೇಕು ಅಂತಿದ್ರೆ ಇದನ್ನೆಲ್ಲ ಓದಿ ಧರ್ಮ ಅಂದರೆ ಏನು ಅಂತ ತಿಳ್ಕೋಬೇಕು. ತುಂಬ ಸುಂದರವಾಗಿ ವ್ಯಾಸರು ಪ್ರತಿಯೊಂದು ವ್ಯಕ್ತಿಗಳನ್ನು, ಒಂದು ಪಾತ್ರಗಳನ್ನು ಚೆನ್ನಾಗಿ ಚಿತ್ರಣ ಮಾಡ್ತಾರೆ. ಅದರಲ್ಲಿ ಉದ್ಯೋಗ ಪರ್ವದಲ್ಲಿ ತುಂಬ ಮುಖ್ಯವಾಗಿ ಬರೋದು ಈ ವಿದುರ ನೀತಿ. ಆಮೇಲೆ ಕೃಷ್ಣ ಸಂಧಾನ ಬರುತ್ತೆ. ಇದರಲ್ಲಿ ಶ್ರೀಕೃಷ್ಣ ಬರ್ತಾನೆ ಯುದ್ಧವನ್ನು ತಡೆಯೋದಕ್ಕೆ, ನಿಲ್ಲಿಸೋದಕ್ಕೆ, ಶಾಂತಿಯ ದೂತನಾಗಿ ಬರ್ತಾನೆ. ಇದೆರಡೂ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಆದ್ದರಿಂದ ಪಾಂಡವರ ಮತ್ತು ಕೌರವರ ಯುದ್ಧ ನಿಶ್ಚಯ ಆದಾಗ ದೃಪದನ, ಪಾಂಡವರು ಅಲ್ಲಿರ್ತಾರೆ ದೃಪದನ ಅರಮನೆಯಲ್ಲಿ. ಪಾಂಡವರು ಅವರೊಬ್ಬ ಪುರೋಹಿತನನ್ನು ಕಳಿಸ್ತಾರೆ. ತಿಳಿದಂತಹ ಜ್ಞಾನಿ, ವಿದ್ವಾಂಸ, ಪಂಡಿತ, ತುಂಬ ಸತ್ಯವಂತ. ನೀನು ನಮ್ಮ ಒಂದು ದೂತನಾಗಿ ಧೃತರಾಷ್ಟ್ರನ ಹತ್ತಿರ ಹೋಗಿ ನಮ್ಮ ಬರಬೇಕಾದ ರಾಜ್ಯವನ್ನು ನಮಗೆ ಕೇಳ್ಕೊಂಡು ಬಾ ಅಂತ ಸಂದೇಶವನ್ನು ಯುಧಿಷ್ಠಿರ ಕಳಿಸ್ತಾನೆ. ಆ ಪುರೋಹಿತ ಈ ಕೌರವರ ಸಭೆಗೆ ಬರ್ತಾನೆ. ರಾಜದೂತನಾಗಿ ಬಂದಿದ್ದಾನೆ. ಅವನು ಎಂತಹ ಧರ್ಮಾತ್ಮ, ಸತ್ಯವಂತ ಅಂದರೆ, ಸತ್ಯ ಧರ್ಮ ಯಾರಲ್ಲಿ ಇರುತ್ತೋ ಅವರಲ್ಲಿ ಧೈರ್ಯ ತುಂಬ ಇರುತ್ತೆ. ಅವನು ನಿರ್ಭಯನಾಗಿ ಆ ಸಭೆಯಲ್ಲಿ ಎಲ್ಲ ಭೀಷ್ಮರು, ದ್ರೋಣರು, ಕರ್ಣ, ದುರ್ಯೋಧನ, ಶಕುನಿ ಎಲ್ಲ ಇರ್ತಾರೆ. ಆ ಸಭೆಯಲ್ಲಿ ಅವನು ನಿರ್ಭಯನಾಗಿ ಪಾಂಡವರಿಗೆ ಆದ ಅನ್ಯಾಯಗಳ ಪಟ್ಟಿಯನ್ನು ಮಾಡಿ, ನೀವು ಇಂತಿಂಥ ತಪ್ಪು ಮಾಡಿದ್ದೀರಾ ಅಂತ ಕೌರವರ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾನೆ. ಈ ರೀತಿಯ ತಪ್ಪುಗಳನ್ನು ಮಾಡಿದ್ದೀರಾ ನೀವು ಪಾಂಡವರ ವಿಷಯವಾಗಿ. ಈ ರೀತಿ ಒಂದು ಧೈರ್ಯ ವಿದುರನಲ್ಲೂ ಇರುತ್ತೆ, ಸಂಜಯನಲ್ಲೂ ಇರುತ್ತೆ. ಅಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ಏನು ಸ್ಟ್ರೆಂತು? ಸತ್ಯ, ಧರ್ಮವೇ ಸ್ಟ್ರೆಂತು. ಆ ನಿರ್ಭಯತೆ. ಪಾಂಡವರಿಗೆ ಅವರ ರಾಜ್ಯವನ್ನು ವಾಪಸ್ಸು ಕೊಡಿ, ಎಲ್ಲ ಸಮಾಧಾನದಿಂದ ಶಾಂತಿಯಿಂದ ವರ್ತಿಸಿ, ಎಲ್ಲವನ್ನು ಇಬ್ಬರು ಒಪ್ಪಿಗೆ ಆಗೋ ಹಾಗೆ ಎಲ್ಲವನ್ನು ನೀವು ಸೆಟ್ಲು ಮಾಡ್ಕೊಳ್ಳಿ, ಯುದ್ಧ ಬೇಡ ಅಂತ ಆ ಬ್ರಾಹ್ಮಣ ಹೇಳ್ತಾನೆ. ದುರ್ಯೋಧನನಿಗೆ ಒಂದು ರೀತಿಯಾದ ಅಹಂಕಾರ, ದರ್ಪ, ಕೊಬ್ಬು. ಏನು? ನನ್ನ ಕಡೆ 11 ಅಕ್ಷೋಹಿಣಿ ಸೈನ್ಯವಿದೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣ ಇದ್ದಾನೆ, ನಾನು ಯಾಕೆ ಹೆದರ್ಲಿ? ಪಾಂಡವರು ಖಂಡಿತ ಸೋಲ್ತಾರೆ. ಅದನ್ನು ತಿಳಿದಂತಹ ಆ ಬ್ರಾಹ್ಮಣ ಹೇಳ್ತಾನೆ, ನಿನ್ನಲ್ಲಿ ಶಕ್ತಿ ಇದೆ, ಸೈನ್ಯ ಜಾಸ್ತಿ ಇದೆ ಅಂತ ಜಂಬ ಪಡಬೇಡ.
ನಿನ್ನ ಆ 11 ಅಕ್ಷೋಹಿಣಿ ಸೈನ್ಯ ಅರ್ಜುನ ಒಬ್ಬನೇ ನಾಶ ಮಾಡಿ ಹಾಕ್ತಾನೆ. ಅವನೊಬ್ಬನೇ ಸಾಕು. ಸೊ ನೀನು ಗೆಲ್ತೀನಿ ಅನ್ನೋಂತಹ ಒಂದು ಜಂಬ ಪಡಬೇಡ ಅಂತ ದುರ್ಯೋಧನನಿಗೆ ವಾರ್ನ್ ಮಾಡ್ತಾನವನು. ಅರ್ಜುನನ ಹತ್ರ ಎಂತೆಂಥ ಅಸ್ತ್ರಗಳು. ಶಿವನಿಂದ ಪಾಶುಪತಾಸ್ತ್ರ ಪಡೆದಿದ್ದ. ಅವನ ಬತ್ತಳಿಕೆ ಖಾಲಿನೇ ಆಗ್ತಿರ್ಲಿಲ್ಲ. ಇವರೆಲ್ಲ ಹೋಗಿರ್ತಾರಲ್ಲ, ಉತ್ತರನ ಇಟ್ಕೊಂಡು ಅರ್ಜುನ ಬೃಹನ್ನಳೆಯಾಗಿ ಯುದ್ಧ ಮಾಡ್ತಾನಲ್ಲ, ವಿರಾಟ ಪರ್ವದಲ್ಲಿ ಬರುತ್ತದೆ. ಅವನು ಒಂದು ಬಾಣ ಬಿಟ್ಟರೆ ಒಂಥರ ಇಡೀ ಸಮೂಹ ಅಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರೂ ಮೂರ್ಛೆ ಹೋಗಬೇಕು, ಅನಸ್ತೇಷ್ಯ ಕೊಟ್ಟಂಗೆ. ಆ ತರಹದ ಅಸ್ತ್ರಗಳಿತ್ತು ಅವನ ಹತ್ರ. ಆದ್ದರಿಂದ ಅವನೊಬ್ಬ ಸಾಕು ನಿಮ್ಮನ್ನೆಲ್ಲ ನಾಶ ಮಾಡೋಕ್ಕೆ. ನೀನೇನು ಜಂಬ ಪಡಬೇಡ, ನಿನ್ನ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ ಅಂತ. ಯುದ್ಧ ಬೇಡ, ಶಾಂತಿ ಮಾಡ್ಕೊಳ್ಳಿ. ಇದು ಆಗಿನ ಕಾಲಕ್ಕಲ್ಲ, ಈಗಲೂ ಅಪ್ಲೈ ಮಾಡ್ಕೋಬೇಕು. ಅಣ್ಣ ತಮ್ಮಂದರು, ದಾಯಾದಿಗಳು ಆಸ್ತಿಗಾಗಿ ಜಗಳ ಆಡಿ 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 ಕೋರ್ಟ್ಗಳಿಗೆ ಹೋಗ್ತಾರೆ. ಶಾಂತಿ ಸಮಾಧಾನದಿಂದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಸೆಟ್ಲು ಮಾಡ್ಕೋಬೇಕು ಅನ್ನೋದನ್ನು ಈ ಮಹಾಭಾರತ ತಿಳಿಸುತ್ತೆ. ಇಲ್ದೇರಿ ಇಂತಹ ಒಂದು ಅನಾಹುತಕ್ಕೆ ಕಾರಣ ಆಗತ್ತೆ ಅಂತ. ನೀವೇನು ಅವ್ರಿಗೆ ಒಂಥರ ಉದಾರತೆ ತೋರಿಸ್ಬೇಕಾಗಿಲ್ಲ. ಪಾಂಡವರಿಗೆ ಅವರ ಹಕ್ಕೇನಿದೆ, ಧರ್ಮ ಏನು ಹೇಳುತ್ತೆ ಹಾಕಿ ಕೊಡಿ ಅವರಿಗೆ. ಭೀಷ್ಮರು ಬೇಷ್ ಅಂತಾರ ಬ್ರಾಹ್ಮಣನಿಗೆ. ಮೆಚ್ಚಿದೆ ನಿನ್ನ ಧೈರ್ಯವನ್ನು, ನಿನ್ನ ಸತ್ಯವಂತಿಕೆನ ಮೆಚ್ಚಿದೆ. ನೀನು ಸರಿಯಾಗಿ ಮಾತಾಡಿದೆ, ಸರಿಯಾಗಿ ಹೇಳಿದ್ಯಾ ನೀನು, ಬೇಷ್ ಅಂತ ಅಂತಾರೆ ಅವನಿಗೆ. ಭೀಷ್ಮರ ಕ್ಯಾರೆಕ್ಟ್ರು ಅಷ್ಟೇ, ಹೇಗೆ ಚಿತ್ರಣ ಮಾಡಿದರೆ ವ್ಯಾಸರು. ಮಹಾಜ್ಞಾನಿ, ಮಹಾನ್ ಭಕ್ತ. ಭಾಗವತದಲ್ಲಿ ಬರುತ್ತೆ, ಅವರು ಜೀವ ತ್ಯಾಗ ಮಾಡಬೇಕಾದ್ರೆ, ದೇಹ ತ್ಯಾಗ ಮಾಡಬೇಕಾದ್ರೆ ಎಷ್ಟು ಜ್ಞಾನ, ಎಷ್ಟು ತಿಳುವಳಿಕೆ, ಎಂತಹ ಜ್ಞಾನಿ. ಆಗ ಆ ಸಭೆಯಲ್ಲಿ ದೊಡ್ಡವರೆಲ್ಲ ಕೂತಿದ್ದಾಗ ಧೃತರಾಷ್ಟ್ರ ರಾಜ ಭೀಷ್ಮರ ಮುಂದೆ ಈ ಕರ್ಣ ಅಸಭ್ಯವಾಗಿ ಮಾತಾಡ್ತಾನೆ. ಆ ಬ್ರಾಹ್ಮಣನಿಗೆ, ರಾಜದೂತನಾಗಿ ಬಂದಂತಹ ಆ ಬ್ರಾಹ್ಮಣನಿಗೆ ಕರ್ಣ ಅಸಭ್ಯವಾಗಿ ಮಾತಾಡ್ತಾನೆ. ನೀನೇನು ಹೊಸದು ಹೇಳ್ತಾ ಇಲ್ಲ ಇಲ್ಲಿ. ಅವರು ಅವಧಿಯನ್ನು ಮುಗಿಸಿಲ್ಲ ಪಾಂಡವರು. ಅವರು 1 ವರ್ಷದ ಅಜ್ಞಾತವಾಸದ ಮುಂಚೆನೇ ನಾವು ಕಂಡುಹಿಡಿದಿದ್ದೀವಿ ಅವ್ರನ್ನ. ನಾವು ರಾಜ್ಯ ಕೊಡೋದಿಲ್ಲ. ಅವ್ರು ಕಂಡ್ರೆ ನಮಗೆ ಯಾವ ಹೆದರಿಕೆ ಇಲ್ಲ. ನಾವು ಕೊಡೋಲ್ಲ ರಾಜ್ಯ, ಹೋಗಿ ಹೇಳೋಕ್ ಅಂತ ಅಸಭ್ಯವಾಗಿ ಮಾತಾಡ್ತಾನೆ. ಎಲ್ಲ ದೊಡ್ಡವರು ಕೂತಂತಹ ಸಭೆಯಲ್ಲಿ ಅವನ ಈ ರೀತಿಯ ಒಂದು ಧೋರಣೆ ಭೀಷ್ಮರಿಗೆ ಇಷ್ಟ ಆಗಲ್ಲ. ಈ ರೀತಿ ಕಠಿಣವಾಗಿ ವ್ಯಂಗ್ಯವಾಗಿ ಮಾತಾಡುವಂತಹ ಕರ್ಣನ ಮಾತು ಭೀಷ್ಮರಿಗೆ ಹಿಡಿಸಲ್ಲ. ಅವರಂತಾರೆ, ಅವರಿಗೆಲ್ಲ ಗೊತ್ತು, 5 ಎಷ್ಟು ಜನರೇಷನ್ ಅವ್ರು ನೋಡಿರೋದು, ಎಲ್ಲ ಗೊತ್ತು ಅವ್ರಿಗೆ. ಅವರು 50 ವರ್ಷದಿಂದ ರಾಜ್ಯಭಾರದ ಎಲ್ಲ ಅದರ ಎಲ್ಲ ಒಳಗಿನ ಎಲ್ಲ ಗುಟ್ಟುಗಳು, ಮರ್ಮಗಳು, ಯಾರ್ಯಾರ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಅವರಿಗೆ ಚೆನ್ನಾಗಿ ಗೊತ್ತು.
50 ವರ್ಷದಿಂದ ರಾಜ್ಯಭಾರದ ಹೊಣೆ ಹೊತ್ತಿರ್ತಾರವ್ರು. ತುಂಬ ನಿಷ್ಠಾವಂತರು, ಮಹಾನ್ ಪರಾಕ್ರಮಿ. ಅವರು ಕರ್ಣನಿಗೆ ಕೇಳ್ತಾರೆ, ಯಾಕಪ್ಪ ನಿನಗೆ ಮರ್ತೋಯ್ತಾ? ಮೊನ್ನೆ ಹೋಗಿ ಅರ್ಜುನನ ಹತ್ರ ಎಲ್ಲರೂ ಏಟು ತಿಂದು ಬಂದಿದ್ದೀವಲ್ಲ, ನೀನು ಎಷ್ಟೋ ಹೊತ್ತು ಮೂರ್ಛೆ ಬಿದ್ದಿದ್ದೆ, ಯಾಕೆ ಹಾಗೆ ಮಾತಾಡ್ತೀಯ? ಒಬ್ಬ ರಾಜದೂತ ಬಂದಿದ್ದಾನೆ, ಒಬ್ಬ ಪಂಡಿತ ಬಂದಿದ್ದಾನೆ, ಅವನಿಗೆ ಯಾಕೆ ಹಾಗೆ ನೀನು ಮಾತಾಡ್ತೀಯ? ಏನು ನಿನಗೆ ಮರ್ತೋಯ್ತಾ? ನಾವೆಲ್ಲ ಮೊನ್ನೆ ಎಲ್ಲರೂ ಹೋಗಿ ಅರ್ಜುನನಿಂದ, ಅವನು ಹೇಳ್ತಾ ಇರೋದು ಸರಿ ಅಲ್ವಾ? ಅವನು ಎಲ್ಲರನ್ನ, ಅದನ್ನು ಸಂಮೋಹನ ಅಸ್ತ್ರ ಅಂತನೋ ಏನೋ ಅಂತಾರೆ, ಅದನ್ನು ಅವನು ಅರ್ಜುನ ಪ್ರಯೋಗ ಮಾಡಿದ್ಮೇಲೆ ನಾವೆಲ್ಲರೂ ಎಷ್ಟೋ ಹೊತ್ತು ಮೂರ್ಛೆ ತಪ್ಪಿ ಬಿದ್ದಿದ್ವಲ್ಲ, ಯಾಕೆ ನಿನಗೆ ಅದೆಲ್ಲ ಮರ್ತೋಯ್ತಾ? ನಾಪಿಸ್ಲಾ? ನೀನೇ ಮಲಗಿದ್ಯಲ್ಲ ಎಷ್ಟೊತ್ತು ತನಕ, ಯಾಕೆ ಹಾಗೆ ಮಾತಾಡ್ತೀಯ ನೀನು? ಅವನು ಹೇಳೋದು ಸರಿ ಇದೆ ಅಂತ ಭೀಷ್ಮರು, ಯಾರು ಸಂದೇಶ ತಂದಿರ್ತಾನೋ ಪಾಂಡವರದು, ಅದು ಸರಿ ಇದೆ ಅಂತ ಭೀಷ್ಮರು ಹೇಳ್ತಾರೆ. ಈಗ ಕುರುಡ ರಾಜ ಧೃತರಾಷ್ಟ್ರ ಬಾಯಿ ಬಿಡ್ತಾನೆ. ಅವನು ತಕ್ಷಣ ಕರ್ಣನ ಮೇಲೆ ಕೋಪ ಮಾಡ್ಕೋತಾನೆ. ಧೃತರಾಷ್ಟ್ರ, ಯಾಕೆ ಹಾಗೆ ಮಾತಾಡೋದು ನೀನು ಮಾತಾಡಿದ್ದು ಸರಿ ಇಲ್ಲ, ನಾನು ಖಂಡಿಸ್ತೀನಿ. ಭೀಷ್ಮರು ಹೇಳಿದ್ದೇ ಸರಿ, ಶಾಂತಿ ಮುಖ್ಯ, ಸಮಾಧಾನ ಮುಖ್ಯ. ನಾವೆಲ್ಲರೂ ಒಂದೇ ಮನೆಯವರು, ಸಮಾಧಾನದಿಂದ ಶಾಂತಿಯಿಂದ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತ ಹೇಳಿದ್ರೆ ನಮಗೇನು ಅನ್ಸುತ್ತೆ ರೀ ಕೇಳಿದ್ರೆ? ಧೃತರಾಷ್ಟ್ರ ಎಷ್ಟು ಸರಿಯಾಗಿ ನಿರ್ಧಾರ ಮಾಡೋಂತಹ ಧರ್ಮಾತ್ಮನಾದ ರಾಜ ಅಂತ ಅನಿಸುತ್ತೆ. ಒಂದು ಬರೀ ಬುಟಾಟಿಕೆ, ಹಿಪೋಕ್ರಸಿ, ಒಳಗೊಂದು ಹೊರಗೊಂದು. ಮೇಲೆ ಭೀಷ್ಮರಿಗೆ ಗೌರವ ತೋರಿಸ್ತಾ ಹಾಗೆ ಮಾಡೋದು, ಆದರೆ ಅವನ ನಂಬಿಕೆಗೆ ಅರ್ಹನಾದ ವ್ಯಕ್ತಿಯಲ್ಲ. ರೀತಿ ಆತ್ಮವಂಚನೆ. ಈ ಧೃತರಾಷ್ಟ್ರನಿಗೆ ಮತ್ತೆ ಹೇಳಕ್ಕೆ ಹೋಗ್ತಾನಲ್ಲ ವಿದುರ ನೀತಿಯನ್ನು ಅಂತ ನಾವು ಅಂದ್ಕೋಬೋದು. ಧೃತರಾಷ್ಟ್ರ ಹೇಳ್ತಾನೆ ವಿದುರನಿಗೆ, ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ ವಿದುರ, ನೀನು ಮಾತಾಡ್ತಾ ಇದ್ರೆ ಕೇಳ್ತಾ ಇರೋಣ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಶಾಂತಿ ಆಗತ್ತೆ. ಅದೇನು ಹೇಳ್ತೀಯೋ ಎಲ್ಲ ಹೇಳು ಧರ್ಮದ ವಿಷಯವನ್ನು, ನನಗಿಷ್ಟ ಬಂದಂಗೆ ಆಮೇಲೆ ಮಾಡೋದು, ನೀನು ಸುಮ್ಮನೆ ಹೇಳಷ್ಟೆ. ನೀನು ಏನೇನು ಉಪದೇಶ ಕೊಡ್ತೀಯೋ ಎಲ್ಲ ಕೇಳು, ಮನಸ್ಸಿಗೆ ಹಿತವಾಗಿದೆ, ಆದರೆ ಅದನ್ನೇನು ನಾನು ಫಾಲೋ ಮಾಡಲ್ಲ, ನನ್ನ ಇಷ್ಟ ಬಂದಂಗೆ ನಾನು ಮಾಡೋದು. ಭಗವದ್ಗೀತೆಯಲ್ಲೂ ನೋಡ್ತೀವಲ್ವ, ಮೊದಲನೇ ಶ್ಲೋಕ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅಷ್ಟೇ, ಸಂಜಯ ಏನು ಮಾಡಿದ್ರು ನಮ್ಮವರು ಪಾಂಡವರು ಅಂತ. ಅಲ್ಲಿಂದ ಕೊನೆಯವರೆಗೂ ಒಂದು ಇದಿಲ್ಲ. ಅದೇನು ಕೇಳಿಸ್ಕೊತಿದ್ನೋ ಇಲ್ವೋ ಗೊತ್ತಿಲ್ಲ. ತನ್ನ ಮಗನಿಗೆ ರಾಜ್ಯ ಸಿಕ್ಬಿಡಬೇಕು ಅಷ್ಟೇ ಅವನಿಗೆ. ಆದರೆ ಇವಾಗ ಹೇಳ್ತಾನೆ, ಸಂಜಯನನ್ನು ಕರಿತಾನೆ. ಆ ಬ್ರಾಹ್ಮಣನಿಗೆ ಹೋಗು ಅಂತ ಅವನಿಗೆ ಪಾಪ ಅವಮಾನ ಆಗುತ್ತೆ, ಅವನು ಹೊರಟೋಗ್ತಾನೆ. ಸಂಜಯ ತನ್ನ ಸಾರಥಿ, ತನ್ನ ಮಿತ್ರ ಆ ಸಂಜಯನನ್ನು ಕರಿತಾನೆ. ಹೋಗಿ ನನ್ನ ಒಂದು ಸಂದೇಶವನ್ನು ಯುಧಿಷ್ಠಿರನಿಗೆ ಹೇಳಿ ಬರ್ತೀಯ ಸಂಜಯ. ಎಷ್ಟು ಕೃತಿಮತೆ, ಎಂತಹ ಕಪಟ. ಏನು ಹೇಳ್ತಾನೆ ಅಂದರೆ, ಪಾಂಡವರು ಪಾಪ ಎಷ್ಟು ನೊಂದಿದಾರಪ್ಪ ಅವರು. ಕೆಲವರು ಈ ಥರ ಮಾತಾಡ್ತಾರೆ, ಒಂಥರ ಸ್ವೀಟ್ ಕೋಟೆಡ್ ಆಗಿ, ಒಳಗಡೆ ಎಲ್ಲ ಬರೀ ವಿಷ, ಮೇಲ್ಗಡೆ ಸ್ವೀಟಾಗಿ ಮಾತಾಡೋದು. ಪಾಪ ಪಾಂಡವರು ಎಷ್ಟು ನೊಂದಿದಾರವರು, ಆದರೂ ಪಾಪ ಎಷ್ಟು ಶಾಂತಿಯಿಂದ ಸಮಾಧಾನದಿಂದ ಇರ್ತಾರೆ. ಯಾವಾಗಲೂ ಧರ್ಮಾತ್ಮರು ಪಾಂಡವರು. ಈ ಕರ್ಣ ದುರ್ಯೋಧನನು ಸದಾ ಅವ್ರನ್ನ ನಿಂದನೆ ಮಾಡ್ತಾ ಇರ್ತಾರೆ, ಅವರಿಗೆ ನೋವು ಮಾಡ್ತಾ ಇರ್ತಾರೆ. ಯುಧಿಷ್ಠಿರನಿಗೆ ಹೋಗಿ ಹೇಳು, ನನ್ನ ಮಗ ಬಹಳ ಹಠ ಮಾಡ್ತಾನಪ್ಪ, ರಾಜ್ಯವನ್ನು ಕೊಡಲ್ಲ ಅಂತಾನೆ. ನೀವು ಇಷ್ಟು ದಿನ ಕಾಡಲ್ಲಿ ಇದರಲ್ಲಿ ಹಾಗೆ ಕಳೆದಿದ್ದೀರಾ, ಈಗಲೂ ಶಾಂತಿಯಿಂದ ಅಲ್ಲೇ ಇದ್ದುಬಿಡಿ, ಇಲ್ಲಿ ಬಂದು ರಾಜ್ಯವನ್ನು ಕೇಳಬೇಡಿ.
ಯುಧಿಷ್ಠಿರ ಧರ್ಮವಂತ, ಅವನನ್ನು ನೋಯಿಸಬಾರ್ದು. ಹೋಗಿ ಅವನಿಗೆ ನಾನು ಹೀಗೆ ಹೇಳಿದೆ ಅಂತ ಹೇಳು. ಅಂದರೆ ಯುದ್ಧ ಬೇಡ, ನೀವು ಸಮಾಧಾನದಿಂದ ಇರಿ. ಅಂದರೆ ರಾಜ್ಯವನ್ನು ಕೇಳಬೇಡಿ, ಸುಮ್ಮನೆ ಸಮಾಧಾನವಾಗಿರಿ, ರಾಜ್ಯ ಎಲ್ಲ ನನ್ನ ಮಗನೇ ಎಂಜಾಯ್ ಮಾಡಲಿ ಅಂತ ಅವನು. ಈ ಸಂಜಯ ಯಾರು? ಸಂಜಯ ಧೃತರಾಷ್ಟ್ರನ ಬಾಲ್ಯ ಸ್ನೇಹಿತ. ಈ ಸಂಜಯನ ತಂದೆ ಗವಲ್ಗಾಯಣ ಅಂತ, ಅವನಪ್ಪ ಗವಲ್ಗಾಯಣ. ಅವನು ಸಾರಥಿ ಆಗಿರ್ತಾನೆ ಅರಮನೆಗೆ ಮೊದಲು. ಅವನ ತಂದೆ ಜೊತೆ ಇವನು ಬರ್ತಾ ಇರ್ತಾನೆ. ಯಾರು? ಸಂಜಯ. ಸಂಜಯ ಧೃತರಾಷ್ಟ್ರ ಆಟ ಆಡ್ತಾ ಇರ್ತಾರೆ ಇಬ್ಬರು ಚಿಕ್ಕವರಿದ್ದಾಗ. ಬಹಳ ಆತ್ಮೀಯತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಶಿಪ್. ತಂದೆಯ ಕಾಲ ಆದ ಮೇಲೆ ಮಗನೇ ಅವನ ಆತ್ಮೀಯನೂ ಹೌದು, ಸ್ನೇಹಿತನೂ ಹೌದು, ಸಾರಥಿಯೂ ಹೌದು. ಬಹಳ ಒಂಥರ ಉತ್ತಮವಾದಂತಹ ನಡವಳಿಕೆ, ಒಳ್ಳೆ ವ್ಯಕ್ತಿತ್ವ ಸಂಜಯನದು. ಅದಕ್ಕೆ ವ್ಯಾಸರು ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಡೋದು. ಕುರುಕ್ಷೇತ್ರ ಯುದ್ಧ ಅಲ್ಲಿ ಕುತ್ಕೊಂಡು ಧೃತರಾಷ್ಟ್ರನಿಗೆ ಎಲ್ಲವನ್ನ ಅವನು ಅದೇ ಲೈವ್ ಟಿ ವಿ ನೋಡ್ದ ಹಾಗೆ ಅವನಿಗೆಲ್ಲ ಕಾಮೆಂಟ್ರಿ ಕೊಡ್ತಾನೆ. ತುಂಬ ಒಳ್ಳೆ ವ್ಯಕ್ತಿತ್ವ ಅವನು. ವಿದುರ ಮತ್ತು ಸಂಜಯ ಎರಡು ಬಹಳ ಗ್ರೇಟ್ ಕ್ಯಾರೆಕ್ಟರ್ಸು, ಬಹಳ ಅತ್ಯಂತ ಉತ್ತಮವಾದಂಥ ವ್ಯಕ್ತಿತ್ವಗಳೆರಡು. ನೀವೆಲ್ಲ ಹೇಳ್ತಿದ್ದೀರಾ ಅರ್ಜುನನಿಗೆ ಅಷ್ಟು ಬಾಣಗಳಿದೆ, ಅಂತಹ ಅಸ್ತ್ರಶಸ್ತ್ರಗಳಿದೆ, ಭೀಮನಿಗೆ ಸಹಸ್ರ ಆನೆಯ ಬಲವಿದೆ ಅಂತ. ಇದು ಯಾವುದಕ್ಕೂ ನಾನು ಅಷ್ಟು ಹೆದರಲ್ಲ. ಧೃತರಾಷ್ಟ್ರ ಹೇಳ್ತಾ ಇರೋದು, ನಾನು ಹೆದರೋದು ಧರ್ಮರಾಯನಿಗೆ ನೋವಾದರೆ ಅವನು ಮಹಾತಪಸ್ವಿ, ಅವನನ್ನು ನೋಯಿಸಬಾರ್ದು. ಆದ್ದರಿಂದ ಅವನಿಗೆ ಸಮಾಧಾನದಿಂದ ನೀನು ಸಮಾಧಾನವಾಗಿರು ಅಂತ ಹೋಗಿ ಹೇಳು ಅಂತ ಧೃತರಾಷ್ಟ್ರ ಹೇಳ್ತಿದ್ದಾನೆ. ನಾನು ಶೌರ್ಯ ಧೈರ್ಯ ಅದಕ್ಕೆಲ್ಲ ಹೆದರೋನಲ್ಲ. ಯುಧಿಷ್ಠಿರನ ಸಂಕಟ ಪಟ್ಟರೆ, ಅವನು ನೋವು ಅನುಭವಿಸಿದ್ರೆ ನನಗೆ ಹೆದರಿಕೆ ಆಗತ್ತೆ. ಯಾಕೆಂದರೆ ಅವನು ಮಹಾ ತಪಸ್ವಿ. ವಿರಾಟ ಪರ್ವತದಲ್ಲಿ ಬರುತ್ತೆ, ಅವನ ಹಣೆಯಿಂದ ಒಂದು ಸತಿ ರಕ್ತ ಬೀಳುತ್ತೆ ಕೆಳಗೆ. ಅದು ಯಾವ ಜಾಗದಲ್ಲಿ ಬಿತ್ತೋ ಅಲ್ಲಿ ಸಾವಿರಾರು ವರ್ಷಗಳು ಏನು ಬೆಳೆಯೋಲ್ವಂತೆ. ಅಂದರೆ ಜ್ಞಾನಿಗಳನ್ನು, ಮಹಾತ್ಮರನ್ನು, ಭಗವದ್ ಭಕ್ತರನ್ನು ನಿಂದನೆ ಮಾಡಬಾರ್ದು, ನೋಯಿಸಬಾರ್ದು. ಅವರು ನೊಂದುಕೊಂಡ್ರೆ ನಮಗೆ ತುಂಬ ಕೆಟ್ಟದಾಗತ್ತೆ ಅನ್ನುವಂತಹ ಮಾತನ್ನು ಇಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಆದ್ದರಿಂದ ನಮಗಿಂತ ಹೆಚ್ಚು ತಿಳಿದವರು, ಜ್ಞಾನಿಗಳು ನಮ್ಮ ಕಣ್ಣಿಗೆ ಕಾಣ್ಬೋದು ಅವರೇನೋ ತಪ್ಪು ಮಾತಾಡಿದ್ರು, ತಪ್ಪು ನಡ್ಕೊಂಡ್ರು ಅಂತ. ಆದರೆ ಅವರ ಒಂದು ವರ್ತನೆಯನ್ನು ನಾವು ವಿಶ್ಲೇಷಣೆ ಮಾಡಬಾರ್ದು. ಅವರಿಗಿಂತ ಉತ್ತಮರು ಅವರಿಗೆ ಹೇಳ್ತಾರೆ, ಇಲ್ಲ ಅವರೇ ಭಗವಂತ ದಯೆಯಿಂದ ತಿದ್ಕೋತಾರೆ. ನಾವು ಬಹಳ ಕೆಳಮಟ್ಟದಲ್ಲಿರೋರು, ಅಂಥವ್ರನ್ನ ಎಂದೂ ನೋಯಿಸಬಾರ್ದು, ಅವರಿಗೆ ನೋವು ಕೊಡಬಾರ್ದು, ಅವರನ್ನು ಟೀಕಿಸಬಾರ್ದು. ಇದನ್ನು ಅವನು ಹೇಳ್ತಿದ್ದಾನೆ. ನನಗೆ ಹೆದರಿಕೆ ಆಗುತ್ತೆ, ಯುಧಿಷ್ಠಿರನ ದುಃಖಪಟ್ಟರೆ, ಸಂಕಟಪಟ್ಟರೆ. ಸಂಜಯ, ನೀನು ಸಮಾಧಾನವಾಗಿ ಮಾತಾಡು, ಶಾಂತಿಯಿಂದ ಮಾತಾಡು, ಅವನ ಮನಸ್ಸಿಗೆ ನೋವಾಗಂಗೆ ಮಾತಾಡಬೇಡ. ಅಂದರೆ ತನ್ನ ಪಾಯಿಂಟ್ ಬಿಡಲ್ಲ, ರಾಜ್ಯ ಕೊಡಲ್ಲ, ಆದರೆ ಅದನ್ನು ನಿಧಾನವಾಗಿ ಹೇಳಿಬಿಟ್ಟು ಬಾ, ನೀವು ಅಲ್ಲೇ ಇರಿ, ಇಲ್ಲಿ ಬಂದು ರಾಜ್ಯ ಕೇಳಬೇಡಿ ಅನ್ನೋದನ್ನು ಅಂತ ಹೇಳ್ತಾನೆ. ಅವರಿಗೆ ಶಾಂತಿಯಿಂದ ಇರೋದಕ್ಕೆ ಯುಧಿಷ್ಠಿರನಿಗೆ ಕೋಪ ಬರೋ ಹಾಗೆ ಮಾತಾಡಬೇಡ ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿ ಬರ್ತಾನೆ ಸಂಜಯ, ದ್ರುಪದ ರಾಜನ ಪಾಂಡವರು, ಕೃಷ್ಣ, ದ್ರುಪದ, ಅವನ ಮಗ ದೃಷ್ಟದ್ಯುಮ್ನ ಎಲ್ಲರೂ ಇರ್ತಾರೆ. ಅಲ್ಲಿಗೆ ಸಂಜಯ ಬರ್ತಾನೆ. ಪಾಂಡವರು ಅತ್ಯಂತ ಮರ್ಯಾದೆಯಿಂದ, ಗೌರವದಿಂದ ಅವನನ್ನು ಸ್ವಾಗತಿಸ್ತಾರೆ. ಅವರೇನು ಮಾಡಿದರು, ಕೌರವರು ಇವರು ಕಳಿಸಿದ ಬ್ರಾಹ್ಮಣನಿಗೆ ಹೆಂಗೆ ಅವಮಾನ ಮಾಡಿ ಕರ್ಣನ ಕೈಲಿ ಕಳಿಸಿದರು. ಆದರೆ ಪಾಂಡವರು ತಮ್ಮ ದೊಡ್ಡಪ್ಪ, ತಮ್ಮ ತಂದೆಯ ಹಾಗೆ ಅವರಿಂದ ಸಂದೇಶ ತಂದಿದ್ದಾನೆ ಅಂದರೆ ಅವನನ್ನು ಗೌರವ, ಅವನು ರಾಜದೂತ, ಅವನಿಗೆ ಏನು ಮರ್ಯಾದೆ ಕೊಡಬೇಕು ಅದೇ ಹೇಳೋದು ಇಲ್ಲಿ. ಡೂಸ್ ಆ್ಯಂಡ್ ಡೋಂಟ್ಸ್. ಪಾಂಡವರ ಹಾಗೆ ನಡ್ಕೋಬೇಕು, ಕೌರವರು ಮತ್ತು ಕರ್ಣನ ಹಾಗೆ ಇರಬಾರ್ದು.
ಅವನನ್ನು ಕರ್ಕೊಂಬರ್ತಾರೆ. ಸಂಜಯ ಬಂದು ಕುತ್ಕೋತಾನೆ. ಈ ಧೃತರಾಷ್ಟ್ರನ ಮೆಸೇಜ್ ಏನಿದೆ ಅದನ್ನು ಪಾಂಡವರಿಗೆ ಹೇಳ್ತಾನೆ. ಆಗ ಯುಧಿಷ್ಠಿರ ಧರ್ಮರಾಯ ಹೇಳ್ತಾನೆ, ಸಂಜಯ, ನಮಗೆ ಯುದ್ಧಕ್ಕೆ ಮನಸ್ಸಿಲ್ಲ, ನಮಗೆ ಯುದ್ಧ ಬೇಡ, ಶಾಂತಿ ಬೇಕು. ಏನು ಮಾಡಲಿ? ನನ್ನ ದೊಡ್ಡಪ್ಪ ನನ್ನ ತಂದೆಯ ಹಾಗೆ. ವಿದುರನಂತಹ ತಿಳುವಳಿಕೆ ಜ್ಞಾನಿಗಳಿದ್ದಾರೆ, ಅವರ ಮಾತನ್ನೆಲ್ಲ ಕಡೆಗಣಿಸಿ ದುರ್ಮಂತ್ರಿಗಳಾದ ಪ್ರಧಾನಮಂತ್ರಿಯವನು ವಿದುರ, ಅವನ ಮಾತನ್ನು ಕಡೆಗಣಿಸಿ ದುರ್ಮಂತ್ರಿಗಳಾದ ಶಕುನಿ, ಕರ್ಣ, ದುರ್ಯೋಧನ ಇವರ ಮಾತುಗಳನ್ನ ಕೇಳ್ತಾರೆ. ತನ್ನ ಮಗನೇ ರಾಜ್ಯನಾಗಬೇಕು ಅಂತ ಒಂದು ಹಠಕ್ಕೆ ಬಂದಿದ್ದಾರೆ ಅವರು. ಮಗನನ್ನು ಸದಾಕಾಲ ತೃಪ್ತಿಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಮಗ ದುರ್ಯೋಧನನನ್ನು, ಅವರ ಮಗನನ್ನು ಅವ್ರ ಪ್ರೀತಿಯಿಂದ ನೋಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ನಮ್ಮ ಪಾಲು ಕೊಟ್ಬಿಡ್ಲಿ, ನಾನೇನೂ ತೊಂದರೆ ಮಾಡಲ್ಲ. ನಮ್ಮ ಇಂದ್ರಪ್ರಸ್ಥ ನಮಗೆ ವಾಪಸ್ ಕೊಟ್ಬಿಡ್ಲಿ, ಅವರ ತಂಟೆಗೆ ನಾನು ಹೋಗಲ್ಲ, ಹಸ್ತಿನಾಪುರದ ತಂಟೆಗೆ ನಾನು ಹೋಗಲ್ಲ, ನಮಗೆ ಯುದ್ಧ ಬೇಡ. ನಾವು ಯಾವ ರೀತಿಯೂ ತೊಂದರೆ ಕೊಡಲ್ಲ ಅಂತ ಧರ್ಮರಾಯ ಹೇಳ್ತಾನೆ. ಕೃಷ್ಣ ನಮಗೆ ಮಾರ್ಗದರ್ಶಿ, ಅವನು ಹೇಳ್ದ ಹಾಗೆ ಕೇಳಿಕೊಂಡು ಧರ್ಮದಿಂದ ನಾವು ರಾಜ್ಯ ಆಳ್ಕೊಂಡು ಇರ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಶ್ರೀಕೃಷ್ಣ ಮಾತಾಡ್ತಾನೆ, ಸಂಜಯ, ನನಗೆ ಪಾಂಡವರ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ಆಸೆ. ಅಷ್ಟೇ ಆಸೆ ನನಗೆ ಕೌರವರ ಬಗ್ಗೆನೂ ಇದೆ, ಅವರ ಬಗ್ಗೆನೂ ಅದೇ ಕಾಳಜಿ ಇದೆ. ಅವರೂ ನಾಶ ಆಗಬಾರ್ದು, ಅವರೂ ಸಂತೋಷವಾಗಿ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತಾನೆ ನನ್ನ ಇಷ್ಟ. ನನಗೆ ಪಾಂಡವರು ಕೌರವರು ಇಬ್ಬರು ಸಂತೋಷವಾಗಿರಲಿ, ಶಾಂತಿಯಿಂದ ಇರಲಿ ಅಂತ ನನ್ನ ಇಚ್ಛೆ. ಆದರೆ ರಾಜ್ಯದ ಮೇಲಿನ ಲೋಭದಿಂದ ಪಾಪ ಈ ಪಾಂಡವರಿಗೆ ಅತ್ಯಂತ ಅನ್ಯಾಯ ಮಾಡಿದ್ದಾರೆ ಕೌರವರು. ತುಂಬ ತುಂಬ ಕೀಳು ಮಟ್ಟದ ಎಂಥದ್ದು ಅಂದರೆ, ಪಾಪ ಆ ದ್ರೌಪದಿಗೆ ಎಷ್ಟು ಅವಮಾನ ಮಾಡಿದ್ರು. ತಪ್ಪಲ್ವಾ ಅವ್ರು ಮಾಡಿರೋದು? ಆದರೂ ಇವು ಎಲ್ಲವನ್ನ ಸಹಿಸ್ಕೊಂಡಿದ್ದಾರೆ. ಅವರ ಪಾಲಿನ ರಾಜ್ಯವನ್ನು ಕೊಟ್ಬಿಡ್ಲಿ. ಆದರೆ ಪಾಲು ಕೊಡದೆ ಹೋದರೆ ನಿಮ್ಮ ರಾಜನಿಗೆ ಹೋಗಿ ಹೇಳು, ಯುದ್ಧ ನಿಶ್ಚಯ ಅಂತಾನೆ ಕೃಷ್ಣ. ಕೃಷ್ಣನಿಗೆ ಯಾರ ಹೆದರಿಕೆನೂ ಇಲ್ಲ. ನೀವು ಪಾಲು ಕೊಡದೆ ಹೋದರೆ ಯುದ್ಧ ನಿಶ್ಚಯ. ಕ್ಷತ್ರಿಯರಿಗೆ ಯುದ್ಧ ಏನು ಹೊಸದಲ್ಲ, ಅವರಿಗೆ ಧರ್ಮ ಅದು. ಆದರೆ ಯುದ್ಧ ಬೇಡ. ರಾಜ್ಯವನ್ನು ಸಮಾಧಾನದಿಂದ ಇಬ್ಬರು ಸೆಟ್ಲು ಮಾಡಿಕೊಂಡ್ರೆ ಯುದ್ಧ ಬೇಡ. ಆದರೆ ಹಠ ಹಿಡಿದ್ರೆ ರಾಜ್ಯದ ಮೇಲಿನ ಲೋಭದಿಂದ ಯುದ್ಧ, ಪಾಂಡವರೇನು ಹೆದರೋರಲ್ಲ. ಯುದ್ಧ ನಿಶ್ಚಯ ಅಂತ ಹೇಳು, ವೃಥ ರಕ್ತಪಾತ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಇದೆಲ್ಲ ಕೃಷ್ಣ ಹೇಳ್ತಾನೆ. ನಿನಗೆ ಹೇಳಲು ಆಗದೆ ಹೋದರೆ ಯುದ್ಧ ನಿಲ್ಲಿಸೋಕ್ಕೆ ನಾನೇ ಬರ್ತೀನಿ, ನಾನೇ ಶಾಂತಿ ದೂತನಾಗಿ ಬರ್ತೀನಿ. ನಾನು ಧೃತರಾಷ್ಟ್ರನಿಗೆ ರಿಕ್ವೆಸ್ಟ್ ಮಾಡ್ತೀನಿ ಯುದ್ಧ ಬೇಡ ಅಂತ. ಯುದ್ಧ ಆದರೆ ಭೀಮ ಅರ್ಜುನರಿಂದ ಅವರು ಇಡೀ ವಂಶನಾಶ ಆಗತ್ತೆ. ಕೃಷ್ಣ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇವರಿಗೇನು ಹೆದರಿಕೆ ಇಲ್ಲ, ಆದರೆ ಯುದ್ಧ ಇಚ್ಛೆನೂ ಇಲ್ಲ. ಬಹಳ ಧರ್ಮವಂತರು ಪಾಂಡವರು, ಎಂದೂ ಧರ್ಮದ ಗೆರೆಯನ್ನು ದಾಟಿದವರಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ ಪಾಂಡವರ ಬಗ್ಗೆ. ಈಗ ಧೃತರಾಷ್ಟ್ರನ ಮೇಲೆ ಎಲ್ಲ ಅವಲಂಬಿತ ಆಗಿದೆ. ಎರಡು ಚಾಯ್ಸ್, ಅವರ ರಾಜ್ಯವನ್ನು ಕೊಡು, ಇಲ್ಲದೇ ಯುದ್ಧ ನಿಶ್ಚಯ. ಪಾಂಡವರು ಎರಡಕ್ಕೂ ಸಿದ್ಧ ಅಂತ ನಮ್ಮ ಸಂದೇಶವನ್ನು ಹೋಗಿ ತಿಳಿಸು ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಶಾಂತಿ ಸಂಧಾನಕ್ಕಾಗಿ ಅಲ್ಲಿಗೆ ಹೋಗ್ತಾನೆ. ಕೃಷ್ಣ ಸಂಧಾನದ ಭಾಗದಲ್ಲಿ ಬರುತ್ತದು.
ಎಲ್ಲ ಕಡೆಯಿಂದ ಮಹಾತ್ಮರು, ಜ್ಞಾನಿಗಳು, ಋಷಿ ಮುನಿಗಳು ಓಡೋಡಿ ಬರ್ತಾರಂತೆ. ಹಸ್ತಿನಾಪುರದ ಜನಗಳೆಲ್ಲ ಕೃಷ್ಣನ ಒಂದು ದರ್ಶನವಾದರೆ ಸಾಕು ಅಂತ. ಕೃಷ್ಣ ಸಭೆಯಲ್ಲಿ ಏನು ಮಾತಾಡ್ತಾನೆ, ಕೃಷ್ಣನ ಮಾತು ಕೇಳಬೇಕು ಅಂತ. ಒಂದೊಂದು ಮಾತು ಸಭೆಯಲ್ಲಿ ಕೃಷ್ಣ ಆಡೋದು ಅಣಿ ಮುತ್ತುಗಳು ಅಂತ ಹೇಳ್ತಾರೆ. ಆ ದುರ್ಯೋಧನ ಕೇಳಲ್ಲ, ಅದು ಬೇರೆ. ಕೃಷ್ಣ ಅದು ಹೇಳ್ತಾನೆ, ನಾನು ಬಂದು ಹೇಳ್ತೀನಿ, ಆದರೆ ನನ್ನ ಮಾತು ಕೇಳ್ತಾರ ಅವರು ಅಂತ. ಅವನಿಗೆ ದುರ್ಯೋಧನನ ಬುದ್ಧಿ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಪಾಂಡವರ ಬಗ್ಗೆ ಅಷ್ಟೇ ಕಾನ್ಫಿಡೆನ್ಸು. ಇವರು ಧರ್ಮದ ಗೆರೆಯನ್ನು ದಾಟುವರಲ್ಲ, ಇವರಿಗೆ ಯುದ್ಧ ಬೇಡ, ಆದರೆ ನಿಶ್ಚಯವಾದರೆ ಹೆದರೋರಲ್ಲ, ಅವ್ರು ರೆಡಿಯಾಗಿದ್ದಾರೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ. ಇತ್ತ ಕಡೆ ಧೃತರಾಷ್ಟ್ರನಿಗೆ ಒಳಗೆ ತಳಮಳ, ತುಂಬ ಹಿಂಸೆ, ಭಯ, ಆತಂಕ ಆಗ್ತಾ ಇರುತ್ತೆ. ಹೀಗೆ ಎಕ್ಸಾಮ್ಗೆ ಹೋದರೆ ರಿಸಲ್ಟ್ ಬಂದಾಗ ಏನಾಗಿರುತ್ತೋ ಅಂತ ಅದು ನೋಡೋಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆಗತ್ತಲ್ಲ ಒಂದು ರೀತಿ ಭಯ. ಅಥವಾ ಯಾವುದೋ ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಆ ಥರದ್ದು ಎಷ್ಟೋ ನಮ್ಮ ಜೀವನದಲ್ಲೂ ಆತಂಕದ ಕ್ಷಣಗಳು ಬರುತ್ತಲ್ಲ. ಆ ಥರ ಬಾಲ ಸುಟ್ಟ ಬೆಕ್ಕನ ಹಾಗೆ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಅತ್ತಿಂದ ಇತ್ತಿಗೆ ಸಂಜೆ ಯಾವಾಗ ಬರ್ತಾನೆ, ಏನು ಹೇಳಿ ಕಳಿಸಿರ್ಬೋದು. ಪಾಂಡವರು ಒಂದೇ ಒದ್ದಾಡ್ತಾ ಇರ್ತಾನೆ, ಕಸಿ ಬಿಸಿ ಆಗ್ತಾ ಇರುತ್ತೆ. ಕುತ್ಕೊಳ್ಳಾರ, ನಿಂತ್ಕೊಳ್ಳಾರ. ಯಾವ ಒಂದು ರಥದ ಶಬ್ದ ಆದರೂ ಸಂಜಯ ಬಂದ ಅಂತ ಕೇಳ್ತಾ ಇರ್ತಾನೆ. ಕಾಯ್ತಾ ಇದ್ದ. ರಾತ್ರಿಯ ಹೊತ್ತು ಸುಮಾರು 9:30 ಆಗ್ಬೋದು. ಅಷ್ಟೊತ್ತಿಗೆ ಸಂಜಯ ಬರ್ತಾನೆ ವಾಪಸ್ಸು. ಬಂದ ತಕ್ಷಣ ಸಂಜಯ ಹೇಗಿದೆಯಪ್ಪ ಅಂತ ಯೋಗಕ್ಷೇಮ ಒಬ್ರಿಗೊಬ್ಬರು ವಿಚಾರಿಸ್ಕೋತಾರೆ ಧೃತರಾಷ್ಟ್ರ ಮತ್ತು ಸಂಜಯ. ಏನಂದ ಯುಧಿಷ್ಠಿರ, ಧರ್ಮರಾಯ ಏನು ಹೇಳ್ದ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಆಗ ಸಂಜಯ, ಆಗ ಬ್ರಾಹ್ಮಣ ಬಂದಿದ್ನಲ್ಲ ಅಷ್ಟೇ ಧೈರ್ಯವಾಗಿ ಸಂಜಯ ಸಹ ಹೇಳ್ತಾನೆ. ಯಾಕೆಂದರೆ ಇಬ್ಬರು ಬಾಲ್ಯ ಸ್ನೇಹಿತರು, ಆತ್ಮೀಯತೆ ಇದೆ. ಸಂಜಯ ಹೇಳ್ತಾನೆ, ಯುಧಿಷ್ಠಿರ ಮಹಾಧರ್ಮವಂತ, ಪಾಂಡವರು ಧರ್ಮದ ಎಂದೂ ದಾಟೋರಲ್ಲ. ನಾನು ಇಷ್ಟು ದಿನ ಅವನು ಅಂದ್ಕೊಂಡಿರ್ತಾನೆ ಸಂಜಯ, ಕೃಷ್ಣ ಪಾಂಡವರ ಪಕ್ಷಪಾತಿ ಅಂತ. ಆದರೆ ಕೃಷ್ಣನ ಮಾತು ಕೇಳಿದಾಗ ಗೊತ್ತಾಗತ್ತೆ ಕೃಷ್ಣ ಧರ್ಮದ ಪಕ್ಷಪಾತಿ. ವಿದುರನ ಹಾಗೆ ಪಾಂಡವರಷ್ಟೇ ಕೌರವರು ಚೆನ್ನಾಗಿರಲಿ ಅಂತ ಅವನಿಗೆ ಮನಸ್ಸಿನಲ್ಲಿ ಇದೆ ಅವನ ಮಾತು. ಅದರಿಂದಲೇ ಕೃಷ್ಣ ದೇವರು ಅಂತ ಅವನನ್ನು ಪೂಜೆ ಮಾಡೋದು. ಅವನ ತಪ್ಪು ಕಲ್ಪನೆ ಹೋಗುತ್ತೆ ಸಂಜಯನಿಗೆ. ಅವನು ಹೇಳ್ತಾನೆ, ಸಂಜಯ ಧೈರ್ಯವಾಗಿ ಹೇಳ್ತಾನೆ, ನಿಂದು ತಪ್ಪು, ಪಾಂಡವರು ಸತ್ಯವಂತರು. ನಿನ್ನ ಮಗ ದುರ್ಯೋಧನ ಬಹಳ ಅಧರ್ಮಿ. ಅವನನ್ನು ಹದ್ದುಬಸ್ನಲ್ಲಿಡು, ನೀನು ಅವನನ್ನು ಸರಿಯಾಗಿ ಕಂಟ್ರೋಲಿಗೆ ತಗೋ. ಒಂದು ರೀತಿ ಬ್ರೀಫಾಗಿ ರಿಪೋರ್ಟ್ ಕೊಡ್ತಾನೆ, ಪೂರ್ತಿ ಹೇಳೋಲ್ಲ. ನಿನ್ನ ಮಗನ ಆಚರಣೆ, ನಿನ್ನ ಆಚರಣೆ ಎಲ್ಲ ಧರ್ಮಕ್ಕೆ ವಿರುದ್ಧವಾಗಿದೆ. ಬೇಡ, ಪಾಂಡವರನ್ನು ಎದುರಾಕೋಬೇಡ, ನಿನ್ನ ಮತ್ತು ನಿನ್ನ ಪ್ರಜೆಗಳ ನಾಶ ಆಗತ್ತೆ. ನಿನಗೇನಾಗಿದೆ ಅಂದರೆ ನಿನ್ನ ಸುತ್ತಮುತ್ತ ಬರೀ ಹೊಗಳು ಬಿಟ್ಟರು. ನೀವೇ ಗೆಲ್ತೀರಾ, ನೀವೇ ಯುದ್ಧ ಆದರೆ ಗೆಲ್ತೀರಾ ಅಂತ ನಿಮಗೆ ಸತ್ಯದ ದರ್ಶನ ಮಾಡಿಸೋರು ಯಾರೂ ಇಲ್ಲ. ಇದೇ ತರಹದ ಒಂದು ಇನ್ಸಿಡೆಂಟು ರಾಮಾಯಣದಲ್ಲೂ ಬರುತ್ತೆ. ರಾವಣ ಹೋಗಿ ಮಾರೀಚನಿಗೆ
ನೀನು ಮಾಯಾ ಜಿಂಕೆ ಆಗು ಅಂತ ಕೇಳಿದಾಗ ಮಾರೀಚ ಬೇಡ ಅಂತ ಹೇಳ್ತಾನೆ. ರಾ ಅನ್ನೋ ಪದ ಕೇಳಿದ್ರೆ ನಂಗೆ ಭಯ ಆಗತ್ತೆ ಅಂತಾನೆ. ರಾಮ ಅಲ್ಲ, ರಾ ಅನ್ನೋ ಪದ. ಯಾಕೆಂದರೆ ಅವನು ಮತ್ತು ಸುಬಾಹು ಹಿಂದೆ ವಿಶ್ವಾಮಿತ್ರರ ಒಂದು ಯಾಗ ಆಗ್ತಾ ಇರ್ಬೇಕಾರೆ ಅಲ್ಲಿ ಹೋಗಿರ್ತಾರೆ. ಅವನು ರಾಮನ ಬಾಣದಿಂದ ಅದು ಎಷ್ಟು ದೂರ ಹೋಗಿ ಬಿದ್ದಿರ್ತಾನೆ, 100 ಯೋಜನ ದೂರ. ಆದ್ದರಿಂದ ರಾ ಅಂದ್ರೇ ನಂಗೆ ಭಯ, ಬೇಡ ಅಂತ ಹೇಳ್ತಾನೆ. ಇಲ್ಲ ನೀನು ಹೆದರಬೇಡ, ನಾನು ಸೀತಾ ಅಪಹರಣ ಮಾಡ್ತೀನಿ. ನನ್ನ ಲಂಕೆಯಲ್ಲಿ ನನ್ನ ಎಲ್ಲ ಮಂತ್ರಿಗಳು ಎಲ್ಲರ ಜೊತೆ ಸರಿಯಾಗಿ ಯೋಚನೆ ಮಾಡಿ ಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗೆ ಅನುಮಾನ ಬೇಡ ಅಂತ ಹೇಳ್ತಾನೆ ರಾವಣ. ಆಗ ಮಾರೀಚ ಹೇಳ್ತಾನೆ, ನಿನ್ನ ಸುತ್ತಮುತ್ತ ಇರೋದು ಬರೀ ಹೊಗಳು ಭಟ್ರು, ನಿನಗೆ ರಾಮನ ಶಕ್ತಿ ಗೊತ್ತಿಲ್ಲ. ನೀನು ನಿನ್ನ ಸುತ್ತಮುತ್ತ ಇರೋ ಹೊಗಳು ಭಟ್ರು ನಿನ್ನ ಮೇಲೆ ಹೆದರಿಕೆಯಿಂದ ನಿನಗೆ ಹಂಗೆ ಹೇಳ್ತಾರೆ, ನೀನು ನಂಬ್ತೀಯ ಅದನ್ನು. ಬೇಡ ಅಂತ ಮಾರೀಚ ಹೇಳ್ತಾನೆ. ಅದೇ ಥರ ಇಲ್ಲಿ ಸಂಜಯ ಹೇಳ್ತಾನೆ, ನಿನ್ನ ಸುತ್ತಮುತ್ತ ಹೊಗಳು ಭಟ್ಟರು, ಅವರ ಮಾತನ್ನು ಕೇಳಿ ಧರ್ಮವಂತರಾದ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ನಿನ್ನ ಮಗನ ಅವನು ಸರಿಯಾಗಿ ನಿಯಂತ್ರಣದಲ್ಲಿಟ್ಟಿಲ್ಲ. ನಿನ್ನದು ಅನಾರ್ಯವಾದ ವರ್ತನೆ ಅಂತಾನೆ. ಅನಾರ್ಯ, ಆರ್ಯ ಅಂದರೆ ಸುಸಂಸ್ಕೃತರು, ಧರ್ಮವಂತರು, ಧರ್ಮಶಾಸ್ತ್ರವನ್ನು ಓದಿ ಹಾಗೆ ನಡ್ಕೊಳ್ಳೋಂಥವರು. ಆರ್ಯ ಅಂದರೆ, ಅನಾರ್ಯ ಅಂದರೆ ಅನ್ಸಿವಿಲೈಸ್ಡ್, ಸಂಸ್ಕೃತಿಯ ಗಂಧವೇ ಇಲ್ಲದೆ ಇರ್ತಕ್ಕಂಥವರು. ನಿನ್ನದು ಅನಾರ್ಯವಾದ ವರ್ತನೆ ಅಂತ ಹೇಳ್ತಾನೆ ಸಂಜಯ. ಆರ್ಯ, ನಮ್ಮ ದೇಶಕ್ಕೆ ಆರ್ಯವರ್ತ ಅಂತಿದ್ರು. ಯಾಕೆ ಅಂದರೆ ಎಲ್ಲ ವೇದ ಉಪನಿಷತ್ತುಗಳನ್ನ ಓದೋಂತಹ ಜ್ಞಾನಿಗಳಿದ್ದಾರೆ, ಎಲ್ಲರದು ಒಳ್ಳೆ ಸುಸಂಸ್ಕೃತ ವರ್ತನೆ. ಆದ್ದರಿಂದ ಇಲ್ಲಿರೋವಂಥವ್ರಿಗೆ ಆರ್ಯವರ್ತ ಅಂತಿದ್ರು ಇದಕ್ಕೆ. ಮತ್ತು ನಾವು ರಾಮಾಯಣದಲ್ಲೆಲ್ಲ ನೋಡ್ತೀವಿ, ಸೀತೆ ರಾಮನಿಗೆ ಆರ್ಯಪುತ್ರ ಅಂತ ಕರೀತಾಳೆ. ಸುಸಂಸ್ಕೃತನೇ, ಎಲ್ಲ ಒಳ್ಳೆಯ ಸಂಸ್ಕಾರಗಳನ್ನ ರೂಢಿಸ್ಕೊಂಡವನ್ನ ಆರ್ಯ ಅಂತಾರೆ. ಇಲ್ಲಿ ಇವನಿಗೆ ಅನಾರ್ಯ ಅಂತ ಹೇಳ್ತಿದ್ದಾನೆ ಸಂಜಯ. ಒಂದು ಹೇಳ್ತೀನಿ, ಪಾಂಡವರ ದ್ವೇಷ ಒಳ್ಳೆಯದಲ್ಲ, ನಿನ್ನ ನಡತೆ ಸರಿ ಇಲ್ಲ. ಅಲ್ಲ, ಜೀವನ ಅಂದರೆ ನಿನಗಿಷ್ಟ ಅನುಭವ ಆಗಿದೆ, ಸುಖ ದುಃಖ, ಹೊಗಳಿಕೆ ತೆಗಳಿಕೆ, ಪ್ರಿಯವಾದದ್ದು ಅಪ್ರಿಯವಾದದ್ದು ಎಲ್ಲ ಆಗತ್ತಪ್ಪ. ತಡ್ಕೋಬೇಕು ಸ್ವಲ್ಪ. ನಿನ್ನ ಇಷ್ಟದಂತೆ ಜಗತ್ತು ನಡೆಯೋದಿಲ್ಲ, ಹಾಗಂತ ಅಧರ್ಮವನ್ನು ಮಾಡಬಾರ್ದು. ನಾಳಿನ ಸಭೆಯಲ್ಲಿ ಬಂದು ಯುಧಿಷ್ಠಿರನ ಸಂದೇಶವನ್ನು ರಾಜ್ಯ ಸಭೆಯಲ್ಲಿ ಎಲ್ಲರ ಮುಂದೆ ತಿಳಿಸ್ತೀನಿ. ನಾನು ರಾಜದೂತನಾಗಿ ಹೋಗಿದ್ದೆ ಅಲ್ವಾ, ನಾಳೆ ಸಭೆಯಲ್ಲಿ ಬಂದು ನಿನಗೆಲ್ಲರ ಮುಂದೆ ತಿಳಿಸ್ತೀನಿ. ಈಗ ನನಗೆ ಬಹಳ ಆಯಾಸವಾಗಿದೆ. ಆ ರಥದಲ್ಲಿ ಕೂತು ಆ ಕುದುರೆಗಳ ಓಟದಿಂದ ಕುಲುಕಾಟ ಆಗಿ ನನ್ನ ಮೈ ಕೈಯೆಲ್ಲ ನೋಯ್ತಾ ಇದೆ. ನನಗೆ ಬಹಳ ಆಯಾಸವಾಗಿದೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ನಾಳೆ ಬೆಳಿಗ್ಗೆ ಸಭೆಯಲ್ಲಿ ಬಂದು ಪಾಂಡವರ ಮತ್ತು ಕೃಷ್ಣನ ಸಂದೇಶವನ್ನು ನಿನಗೆ ತಿಳಿಸ್ತೀನಿ ಅಂತ ಹೇಳಿ ಸಂಜಯ ಹೊರಟೋಗ್ತಾನೆ. ಇದು ಈ ಅರ್ಧಂಬರ್ಧ ಸಂದೇಶ ಹೇಳಿದ್ದು ಧೃತರಾಷ್ಟ್ರನಲ್ಲಿ ಆತಂಕ ಚಿಂತೆ ಹೆಚ್ಚು ಮಾಡುತ್ತೆ. ಏನು ಹೇಳಿರ್ಬೋದು ಪಾಂಡವರು, ಏನಂತ ಸಂದೇಶ ಕೊಟ್ಟಿರ್ಬೋದು? ನನ್ನ ಮಾತು ಒಪ್ಪಿರ್ಬೋದಾ? ಅವ್ರು ಸುಮ್ಮನೆ ಇದ್ದುಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಒಂದೊಂದು ನಿಮಿಷವೂ ನಾಳೆ ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಅವನೊಂದು ಯುಗದ ಥರ ಆಗತ್ತೆ. ವಿದುರ ನೀತಿಗೆ ಇದೇ ಪೀಠಿಕೆ. ಭಗವದ್ಗೀತೆಯನ್ನು ಇದನ್ನು ಜೊತೆಗಿಡ್ತಾರೆ ಅಂದೆ ಯಾಕೆ ಹೇಳಿ? ಗೀತೆಯಲ್ಲೂ ಹಾಗೆ ಅಲ್ವಾ? ಅರ್ಜುನನ ಶೋಕವೇ ಪೀಠಿಕೆ ಅಲ್ವಾ? ಇಲ್ಲಿ ಇವನ ಚಿಂತೆಯೇ ಪೀಠಿಕೆ ಆಯಿತು.
ಮಲ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ. 2 ಗಂಟೆ ಹೊತ್ತಾದರೂ ಒಂದು ಕಣ್ಣಿಗೆ ಒಂದು ಚೂರು ನಿದ್ದೆ ಬರ್ತಿಲ್ಲ. ಕಳವಳ, ಟೆನ್ಷನ್ನು, ಚಿಂತೆ ಜಾಸ್ತಿ ಆಗ್ತಾನೇ ಹೋಯಿತು. ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಧೃತರಾಷ್ಟ್ರನಿಗೆ. ಅಲ್ಲೇ ಇದ್ದ ಸೈನಿಕನನ್ನು ಕರೆದ. ಹೋಗಿ ವಿದುರನನ್ನು ಕರ್ಕೊಂಬಾ ಅಂದ. ಆ ಸೈನಿಕ ಆತುರವಾಗಿ ಓಡೋದ ವಿದುರನ ಮನೆಗೆ. ರಾತ್ರಿ ಆಗಿದೆ, ಮಧ್ಯರಾತ್ರಿ. ವಿದುರ, ಮಹಾರಾಜ ಕರಿತಾ ಇದ್ದಾರೆ, ಬರಬೇಕಂತೆ ಈಗಲೇ ಅಂತ. ಅವನು ಇವನನ್ನು ಹೇಗಾರು ಟ್ರೀಟ್ ಮಾಡಲಿ, ಆದರೆ ವಿದುರ ಮಾತ್ರ ಯಾಕೆ ಈ ಥರ ಮಧ್ಯರಾತ್ರಿಯಲ್ಲಿ ಮಹಾರಾಜ ಅಥವಾ ಅಣ್ಣ ಕರಿತಾ ಇದ್ದಾನೆ ಅಂತ ಸುದ್ದಿ ತಿಳಿದ ತಕ್ಷಣ ಅವನು ಬೇಗ ಓಡ್ಕೊಂಡೇ ಬಂದ. ಅರಮನೆ, ಧೃತರಾಷ್ಟ್ರನ ಅಂತಃಪುರ, ಅಣ್ಣ ತಮ್ಮ ಇಬ್ಬರೇ. ರಾತ್ರಿ ಆಗಿದೆ. ಆಗ ಧೃತರಾಷ್ಟ್ರ ಹೇಳ್ದ, ನೋಡು, ಸಂಜೆಯ ಹೋಗಿ ಬಂದ, ಅಲ್ಲಿಗೆ ಸಂದೇಶ ಕೊಟ್ಟು ಏನನ್ನೂ ಸರಿಯಾಗಿ ಹೇಳದೆ ಅರ್ಧಂಬರ್ಧ ಏನೋ ಹೇಳಿ ನನಗೆ ನಾಳೆ ರಾಜಸಭೆಯಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಹೊಟ್ಟೋದ. ಅದೇ ಯೋಚನೆಯಿಂದ ನನಗೆ ನಿದ್ದೆ ಬರ್ತಾ ಇಲ್ಲ ನೋಡು. ಆದ್ದರಿಂದ ನಿನಗೆ ಹೇಳಿ ಕಳಿಸ್ದೆ. ನೀನು ತುಂಬ ಧರ್ಮವಂತ, ಧರ್ಮಶಾಸ್ತ್ರವನ್ನು ಚೆನ್ನಾಗಿ ತಿಳಿದವನು. ನಿನ್ನ ಮಾತು ಕೇಳ್ತಾ ಇದ್ದರೆ ನನ್ನ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಗತ್ತಪ್ಪ. ಆದ್ದರಿಂದ ದಯವಿಟ್ಟು ನನಗೆ ನೀನು ಸ್ವಲ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಮಾತಾಡು ಅಂತ ಕೇಳ್ತಾನೆ. ಆಗ ಮುಂದೆ ವಿದುರ ಮಾತಾಡ್ತಾನೆ. ಅಲ್ಲಿಂದ ಮುಂದೆ ವಿದುರ ನೀತಿ ಪ್ರಾರಂಭ ಆಗತ್ತೆ. ಆದರೆ ಅದಕ್ಕೆ ಒಂದು ಪುಟ್ಟ ಹಿನ್ನೆಲೆಯನ್ನು ಇವತ್ತು ಹೇಳಿದ್ದೀನಿ. ಆದರೆ ಈ ಧೃತರಾಷ್ಟ್ರ, ಅವನಿಗೆ ಬೇಸರ ಆಯಿತು, ಅವನಿಗೆ ಮನಸ್ಸಿಗೆ ಏನೋ ಕಳವಳ ಆಯಿತು ಅಂತ, ನಿದ್ದೆ ಬರ್ತಾ ಇಲ್ಲ ಅಂತ. ಅವನಿಗೆ ನಿದ್ದೆ ಬರ್ದಿರೋದು ನಮಗೆ ಒಳ್ಳೇದಾಯಿತು, ವಿದುರ ನೀತಿ ಸಿಕ್ತು. ಅರ್ಜುನನಿಗೆ ಶೋಕ ಆಗಿದ್ದು ನಮಗೆ ಒಳ್ಳೇದಾಯಿತು, ಭಗವದ್ಗೀತೆ ಸಿಕ್ತು. ಈ ವಿದುರ ನೀತಿ ಹೇಳ್ದ ವಿದುರ ಧೃತರಾಷ್ಟ್ರನಿಗೆ, ಅದೆಲ್ಲ ಸರಿ. ಆದರೆ ಅವನಿಗೆ ಕಳವಳ ಆದಾಗ ಅವನ ಮಗನಾದ ದುರ್ಯೋಧನನನ್ನೋ ಆ ಶಕುನಿಯನ್ನೋ ಕರಿಬೇಕಾಗಿತ್ತಲ್ವಾ? ವಿದುರನಿಗೆ ಯಾಕೆ ಹೇಳಿ ಕಳಿಸ್ದ? ವಿದುರ ಅಂದರೆ ಯಾರು? ಈ ವಿದುರನ ವ್ಯಕ್ತಿತ್ವದ ವಿಶೇಷತೆ ಏನು? ಮಹಾಭಾರತದಲ್ಲಿ ಬರುವಂತಹ ಎಷ್ಟೋ ಒಂದು ಕ್ಯಾರೆಕ್ಟರ್ಗಳಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದ ಕೆಲವು ವ್ಯಕ್ತಿಗಳಲ್ಲಿ ಈ ವಿದುರ ಸಹ ಒಬ್ಬ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು, ಧರ್ಮ ಶಾಸ್ತ್ರವನ್ನು ಸರಿಯಾಗಿ ತಿಳಿದವನು. ಇಂತಹ ಮಹಾತ್ಮನನ್ನು ಆ ದುರ್ಯೋಧನ ದಾಸಿಪುತ್ರ ದಾಸಿಪುತ್ರ ಅಂತ ತುಂಬ ಕೀಳಾಗಿ ಮಾತಾಡಿಸ್ತಿರ್ತಾನೆ. ಇಂಥ ವಿದುರ ಯಾರು? ವಿದುರನ ಒಂದು ವ್ಯಕ್ತಿತ್ವ, ಅವನು ಪರಮಾತ್ಮನಿಗೆ ಯಾಕೆ ಪ್ರಿಯ ಅಂತ ಆ ವಿದುರನ ಒಂದು ವ್ಯಕ್ತಿತ್ವದ ಒಂದು ವಿವರಣೆಯನ್ನು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಆದರೆ ಮುಂದಿನ ವಾರ ಶುರು ಮಾಡೋದು ವಿದುರ ನೀತಿಯ ಮೊದಲ ಶ್ಲೋಕವನ್ನು. ಆದರೆ ಒಂದು ಶ್ಲೋಕವನ್ನು ಇವತ್ತು
ಓದ್ಬಿಡ್ತೀನಿ, ಯಾಕೆಂದರೆ ಶುರು ಮಾಡಿದ್ದೀವಲ್ವಾ ಫಸ್ಟ್ ಡೇ. ಇದು ವಿದುರ ನೀತಿ ಬರೋದು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರ್ತಕ್ಕಂತಹ ಪ್ರಜಾಗರ ಅನ್ನುವಂತಹ ಉಪಪರ್ವದಲ್ಲಿ ಬರುತ್ತೆ. ಮೊದಲು ಧೃತರಾಷ್ಟ್ರನ ಮಾತೆಲ್ಲ ಇದೆ, ಆದರೆ ವಿದುರನ ಮಾತನ್ನು ಮಾತ್ರ ಮೊದಲನೇ ಶ್ಲೋಕವನ್ನು ಓದ್ತೀನಿ. ವಿದುರ ಉವಾಚ ಅಭಿಯುಕ್ತಂ ಬಲವತಾಂ ದುರ್ಬಲಂ ಹೀನ ಸಾಧನಂ ಹತಸ್ತ್ವಂ ಕಾಮಿನಂ ಚೋರಂ ಅವಿಶಂತಿ ಪ್ರಜಾಗರಾಹ. ನಿನಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ? ಯಾರಾದರೂ ದುರ್ಬಲರನ್ನು ತುಂಬ ಶಕ್ತಿ ಇರೋರು ಅಟ್ಯಾಕ್ ಮಾಡಿದಾಗ ನಿದ್ದೆ ಬರೋಲ್ಲ. ಚೋರರಿಗೆ ನಿದ್ದೆ ಬರೋಲ್ಲ, ಕಳ್ಳರಿಗೆ ಕಳ್ತನ ಮಾಡಬೇಕಲ್ಲ ಅವರು. ಯಾರು ತನ್ನದೆಲ್ಲವನ್ನ ಕಳ್ಕೊಂಡಿರ್ತಾನೋ ಅವನಿಗೆ ನಿದ್ದೆ ಬರೋಲ್ಲ. ಕಾಮುಕನಿಗೆ ನಿದ್ದೆ ಬರೋಲ್ಲ, ಕಳ್ಳನಿಗೆ ನಿದ್ದೆ ಬರೋಲ್ಲ. ನಿದ್ರಾಹೀನತೆ ಇಂಥವರನ್ನು ಬಾಧಿಸುತ್ತೆ. ನೀನು ಇದರಲ್ಲಿ ಯಾವ ಜಾತಿಗೆ ಸೇರಿದವನು ಅಂತ ಪ್ರಶ್ನೆಯನ್ನು ವಿದುರ ಕೇಳ್ತಾನೆ ಧೃತರಾಷ್ಟ್ರನಿಗೆ. ಅಣ್ಣ ತಮ್ಮ ಇಬ್ಬರೇ ಇದ್ದಾರೆ. ಅಣ್ಣ ಅನ್ನೋ ಒಂದು ಪ್ರೀತಿ ಇದೆ, ರಾಜ ಅನ್ನೋ ಗೌರವನೂ ಇದೆ ಅವನಿಗೆ. ಎಂಥ ಮಾತು ಅವನು ಹೇಳೋದು. ಯಾರಿಗೆ ನಿದ್ದೆ ಬರೋಲ್ಲ ಅಂದರೆ, ನೀನು ಅಸಹಾಯಕನಾಗಿದೆಯಾ, ನಿನ್ನನ್ನು ಒಬ್ಬ ಬಲವಂತನಾದವನು ಅಟ್ಯಾಕ್ ಮಾಡಿದಾಗ ನಿಂಗೆ ನಿದ್ದೆ ಬರೋದಿಲ್ಲ. ನಿನ್ನ ಸಂಪತ್ತೆಲ್ಲ ಅಪಹರಣ ಆಗಿದೆ. ಅಥವಾ ಕಳ್ಳನಿಗೆ ನಿದ್ದೆ ಬರೋಲ್ಲ, ಕಾಮುಕನಿಗೆ ನಿದ್ದೆ ಬರೋಲ್ಲ, ನಿನಗೆ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ವಿದುರ ಮೊದಲು ಕೇಳ್ತಾನೆ. ಈ ವಿದುರ ನೀತಿ ವಿದುರ ಧೃತರಾಷ್ಟ್ರನಿಗೆ ಹೇಳಿದ್ದಾದರೂ ಇಹ ಪರ ಎರಡಕ್ಕೂ ನಮಗೆ ಕಲ್ಯಾಣ ಉಂಟು ಮಾಡ್ತಕ್ಕಂತಹ ವಿಷಯಗಳು ಇದರಲ್ಲಿದೆ. ಅನೇಕ ಸಂಗತಿಗಳನ್ನ ವಿದುರ ತಿಳಿಸ್ಕೊಡ್ತಾನೆ. ಉದ್ಯೋಗ ಪರ್ವದ 33ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ 8 ಅಧ್ಯಾಯಗಳಲ್ಲಿ ಇದು ಬರುತ್ತೆ. ಈ ವಿದುರ ನೀತಿಯಲ್ಲಿ ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ಮಾತಾಡಬೇಕು, ನೀತಿ ಅಂದರೆ ಏನು, ಸದಾಚಾರ ಅಂದರೆ ಏನು, ಧರ್ಮ ಅಂದರೆ ಏನು, ಸುಖ ದುಃಖಗಳು ಪ್ರಾಪ್ತವಾದಾಗ ಹೇಗಿರಬೇಕು, ಕರ್ಮ ಅಂದರೆ ಏನು, ತ್ಯಾಗದ ಮಹಿಮೆ, ನ್ಯಾಯ ಅಂದರೆ ಏನು, ಸತ್ಯ, ಪರೋಪಕಾರ, ಕ್ಷಮೆ, ಅಹಿಂಸೆ, ಮಿತ್ರನಾದವನ ಲಕ್ಷಣ, ಈ ವಿಷಯಗಳನ್ನು ವರ್ಣನೆ ಮಾಡ್ತಾನೆ. ರಾಜಧರ್ಮವನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾನೆ. ಅವನು ಏನು ಮಾಡಿದ್ರು ಇವನೇನು ಬದಲಾಗಲ್ಲ. ಆದರೆ ನಾವು ಹಾಗಾಗದೆ ವಿದುರನ ಮಾತಿಂದ ನಮ್ಮ ಜೀವನಕ್ಕೆ ಎಷ್ಟಾಗುತ್ತೋ ಅಷ್ಟು ಅಳವಡಿಸ್ಕೊಂಡು ನಮ್ಮಲ್ಲಿ ಮನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಆಗ ಇದು ನಾವು ವಿದುರ ನೀತಿಯನ್ನು ಹೇಳಿದ್ದಕ್ಕೂ ಅದನ್ನು ಪ್ರವಚನದಲ್ಲಿ ಅದನ್ನು ಚಿಂತನೆ ಮಾಡಿದ್ದಕ್ಕೂ ಒಂದು ನಮಗೆ ಅನುಕೂಲ ಆಗುತ್ತೆ. ಇದು ಪ್ರತಿಯೊಬ್ಬರಿಗೂ ಬಹಳ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಧರ್ಮ ಅರ್ಥ ಕಾಮ, ಮೋಕ್ಷದ ವಿಷಯ ಕಮ್ಮಿ, ಧರ್ಮ ಅರ್ಥ ಕಾಮದ ವಿಷಯಗಳನ್ನ ಹೇಳ್ತಾನೆ. ಅವನು ಎಷ್ಟೊತ್ತು ಹೇಳ್ತಾನೆ ಅಂದರೆ ರಾತ್ರಿ ಶುರುವಾಗಿ ಆಲ್ಮೋಸ್ಟ್ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ಆಗಿರುತ್ತಂತೆ, 3:45 ಆಗ್ತಾ ಬಂದಿರುತ್ತಂತೆ. ಅಷ್ಟೊತ್ತು ತನಕ ಈ ಧೃತರಾಷ್ಟ್ರನಿಗೆ ಸಮಾಧಾನ ಆಗೋ ಹಾಗೆ ನೀತಿಯನ್ನು ವಿದುರ ಹೇಳ್ತಾನೆ. ಅಂತಹ ಈ ವಿದುರ ನೀತಿಯನ್ನು ನಾವೆಲ್ಲರೂ ಓದಿ ತಿಳ್ಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ. ನಮಗೆ ಇದರಿಂದ ಎಲ್ಲ ರೀತಿ ಉತ್ತಮವಾದಂತಹ ಆತ್ಮಜ್ಞಾನಕ್ಕೆ ಸಹಾಯ ಆಗ್ತಕ್ಕಂತಹ ಒಂದು ಮನಸ್ಸನ್ನ ನಾವು ಇದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಇದು ಬಹಳ ಸಹಾಯ ಆಗುತ್ತೆ. ಒಂದು ಮಾತನ್ನು ಧೃತರಾಷ್ಟ್ರ ಕೇಳ್ತಾನೆ, ಬರೀ ಆ ಧರ್ಮ ಅರ್ಥ ಕಾಮ ಹೇಳಿಬಿಟ್ಟಿಯಲ್ಲ, ಮೋಕ್ಷದ ವಿಷಯ ಹೇಳು ಅಂತ. ಮೋಕ್ಷದ ವಿಷಯ ಹೇಳೋಕ್ಕೆ ನಾನು ಅರ್ಹನಲ್ಲ. ನೋಡಿ, ಯಮಧರ್ಮನ ಅವತಾರ ಅವನು ಹೇಳೋದು, ಮೋಕ್ಷದ ವಿಷಯ ಹೇಳೋಕ್ಕೆ ನಾನು ಅರ್ಹನಲ್ಲ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ. ಯಾರನ್ನ? ಬ್ರಹ್ಮನ ಮಾನಸ ಪುತ್ರರಾದ ಸನಕಾದಿಗಳನ್ನು. ಅದು ಬ್ರಹ್ಮ ಮುಹೂರ್ತ ಆಗ್ತಾ ಬಂದಿರುತ್ತೆ. ಆ ಸಮಯದಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ತಾನೆ. ಅವರು ಅದಕ್ಕೆ ಯೋಗ್ಯರು, ಮೋಕ್ಷದ ವಿಷಯ ಹೇಳೋಕ್ಕೆ.
ಅಂತ ಅವರಿಂದ ಮೋಕ್ಷದ ವಿಷಯವನ್ನು ಬೋಧನೆ ಮಾಡಿಸ್ತಾನೆ ಅಂತ ಬರುತ್ತೆ ಮಹಾಭಾರತದಲ್ಲಿ. ಅಂತಹ ಮಹಾತ್ಮನಾದ ವಿದುರನ ವಿಷಯವನ್ನು ಮತ್ತು ವಿದುರ ನೀತಿಯನ್ನು ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡೋಣ.